ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜೂನ್ 2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಹಸ್ತ ನಕ್ಷತ್ರ, ವಾರ್ಯಾನ್ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಈ ಗುರು ಪುಷ್ಯಾಮೃತ ಯೋಗ, ಈ 60 ದಿನದ ಈ ಒಂದು ಬಂಗಾರದಂತ ಒಂದು ಪರಿವರ್ತನ, ನೀವು ಏನೂ ಎಲ್ಲೂ ನೋಡೋದೆಲ್ಲ ನೋಡ್ತೀರಿ. ಈ 60 ದಿನದಲ್ಲಿ ಪರಿವರ್ತನೆಗಳು, ಚಿಂತನೆಗಳು, ಮಾತುಗಳು, ಆಲೋಚನೆಗಳು, ಬೇರೆ ಬೇರೆ ಏನೇನೋ ಬರುತ್ತೆ ಹೊರಗಡೆ. ಇವತ್ತು ನೀವು ಗಮನಿಸಿ ನೋಡಿ, RSSಗೆ ಸಂಬಂಧಪಟ್ಟಂತ ಮಾತುಕತೆಗಳು ನಡೀತಿದೆ. ಸರಿ ತಪ್ಪು ನಿರ್ಧಾರ ಮಾಡುವಷ್ಟು ನಾನು ದೊಡ್ಡವನಲ್ಲ, ಅದರ ಚಿಂತನೆಯಲ್ಲಿ ನಾನೆಲ್ಲ. ನನ್ನದೇ ಆದಂತ ವೈಯಕ್ತಿಕ ಕೆಲವೊಂದು ನಂಬಿಕೆಗಳಿದೆ, ಅದನ್ನ ನಿಮ್ಮ ಮೇಲೆ ನಾನು ತೋರಿಸೋದು ಇಲ್ಲ. ನಮ್ಮ ಗುರುಗಳು ಯಾವ್ದನ್ನ ಇಷ್ಟಪಡ್ತಾರೆ, ನಮ್ಮ ಗುರುಗಳಿಗೆ ಯಾವ್ದು ಸರಿ, ಖಂಡಿತ ನಾನು ಹೇಳೋಲ್ಲ. ಅದು ನನ್ನ ವೈಯಕ್ತಿಕ ನಿರ್ಧಾರ. ಬಟ್ ಅಲ್ಲೊಂದು ಡಿಸ್ಕಷನ್ ನಡೀತಿದೆ. RSSನವರು ಯಾಕೆ ನೋಂದಣಿ ಆಗಿಲ್ಲ, ಯಾಕೆ ಹೇಳೋದಿಲ್ಲ ಗೊತ್ತಿಲ್ಲ. ಕಾನೂನಾತ್ಮಕವಾಗಿ ಇವರದೇ ಆದಂತ ಆ ಒಂದು ಉದ್ದೇಶ ಇದೆ. ಇವರು ಕೇಳೋ ಒಂದು ಪ್ರಶ್ನೆಯ ದಾಟಿ ಇವರು ಸರಿ ಇದೆ. ಇವ್ರು ಹೇಳ್ತಾರೆ ಇಲ್ಲ. ಆ ರೀತಿ ಎಷ್ಟೋ ಇದಾವೆ ಸಂಘ ಸಂಸ್ಥೆಗಳು ನೋಂದಣಿ ಆಗದೆ ಎಷ್ಟೋ ಕೆಲಸ ಕಾರ್ಯಗಳು ಮಾಡುತ್ತಿದ್ದಾವೆ ಅನ್ನತಕ್ಕಂಥದ್ದು. ಅಲ್ಲೊಂದು ಚಿಂತನೆಗೆ ಹಚ್ಚಿದರೆ ನೀವು ಸೂಕ್ಷ್ಮವಾಗಿ ಗಮನಿಸಿ. ಯಾವುದು ಸರಿ ತಪ್ಪು ಅಲ್ಲ. ಈ ಸಮಯಕ್ಕೆ ಬರಬೇಕಾ ಅಲ್ಲಿ ನೋಡಿ. ಈ ಒಂದು ಗುರುವಿನ ಈ ಒಂದು 60 ದಿನದ ಒಂದು ವೇಗ ಇದೆಯಲ್ಲ, ಏನೇನೋ ತೆಗೆದುಹಾಕುತ್ತೆ. ಈ ಸಮಯಕ್ಕೆ ಆ ಒಂದು ಅಖಿಲೇಶ್ ಯಾದವ್ ಪಕ್ಷದಲ್ಲೂ ಕೂಡ ಒಂದು ಕಂಪನ, ಶಿವಸೇನೆಯಲ್ಲಿ ಕಂಪನ, ಮಮತಾ ಒಂದು ಟೀಮ್ನಲ್ಲೂ ಒಂದು ಕಂಪನ, ಇನ್ನು ಎಲ್ಲೆಲ್ಲಿ ಕಂಪನ ಏನೇನೋ ಆಗುತ್ತೆ, ಏನೇನೋ ನಡೀತಿದೆ ಅಲ್ಲಿ ಗಮನಿಸಿ ನೋಡಿ. ಈ ಸಂದರ್ಭಕ್ಕೆ ಪ್ರಕಾಶ್ ರಾಜ್ ಬಂದು ಇಲ್ಲಿ ಕೂತ್ಕೋಬೇಕಾ? ಇಲ್ಲಿ ಒಂದು ಮಾಧ್ಯಮ ಮಿತ್ರರ ಜೊತೆ ಮಾತಾಡ್ತಾರೆ. ಅಲ್ಲೊಂದು ದೊಡ್ಡದಾದಂತ ಒಂದು ಡಿಬೇಟು ನಡೆಯುತ್ತೆ. ನೀವು ಹೇಗೆ ಹೇಳ್ಬಿಟ್ರಿ ಮಾರಿಕೊಂಡ ಮಾಧ್ಯಮದವರು ಅಂತ. ನೀವು ಮಾರ್ಕೊಂಡಿಲ್ವಲ್ಲ, ನಿಮ್ಗೆ ಯಾಕೆ? ಅಲ್ಲ, ಮಾರ್ಕೊಂಡವ್ರು ಯಾರು ನೀವು ಹೇಳಿ ಅಂತ. ನೀವು ಅಲ್ಲವೆಲ್ಲ ಬಿಟ್ಬಿಡಿ. ಮಾರ್ಕೊಂಡವ್ರಿಗೆ ಅವ್ರಿಗೆ ಗೊತ್ತಿದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡಂತ ನಿಮ್ಮನ್ನ ಯಾಕೆ ನೀವು ಅನ್ಕೋತೀರಿ ಅಂತ. ಕರೆಕ್ಟ್ ಇದೆ. ಇವ್ರು ಕೇಳುತ್ತಿರುವುದು ಮಾಧ್ಯಮ ಮಿತ್ರರು ಕರೆಕ್ಟ್ ಇದೆ. ಅಲ್ಲ ಸ್ವಾಮಿ, ನೀವು ಮಾಧ್ಯಮ ಅಂದ್ಮೇಲೆ ಎಲ್ಲ ಒಳ್ಳೆಯದು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಕೆಟ್ಟವರು ಅನ್ಲಿಕ್ಕೆ ಸಾಧ್ಯವಿಲ್ಲ. ಇವ್ರು ಹೇಳೋದು ಕರೆಕ್ಟ್, ಇವ್ರು ಹೇಳೋದು ಕರೆಕ್ಟ್. ಆದ್ರೆ ಅಲ್ಲೊಂದು ಚಿಂತನೆಗೆ ಹಚ್ಚಿದ್ದಾರೆ, ಗಮನಿಸಿ ನೋಡಿ. ಈ ಒಂದು ಗುರುವಿನ ಒಂದು ಅತಿ ಸಾರ ವೇಗ ಇದೆಯಲ್ಲ, ಅದರಲ್ಲೂ ಗುರು ಪುಷ್ಯಾಮೃತ ಯೋಗ ಏನೇನೋ ತೋರಿಸ್ತಿದೆ ವಿಚಿತ್ರವಾಗಿ. ಎಂತೆಂತೆಂಥದ್ದು ಒಂದು ಬೀಭತ್ಸಗಳನ್ನೆಲ್ಲ ತೋರಿಸ್ತಿರ್ತಕ್ಕಂಥದ್ದಾಗ್ತದೆ. ಮೊನ್ನೆ ಒಂದು ಆತ್ಮಹತ್ಯೆ ಪ್ರಕರಣ ನಡೆಯುತ್ತೆ. ಒಂದು ಹೆಣ್ಮಗು ಬಂದು ಇಲ್ಲಿ ಸೆಟ್ಲ್ ಆಗ್ತಾಳೆ, ಏನೋ ಒಂದು ಕೆಲಸ ಮಾಡ್ಕೋತಾಳೆ. ಅಲ್ಲಿ ನೋಡಿ, ಗುರು ಶುಕ್ರ, ಅಲ್ಲೊಂದು ಏನೋ ಒಂದು ಗೆಳತನ, ಮನೇಲಿ ಆಕೆಗೆ ಮದುವೆ ಫಿಕ್ಸು. ಅಷ್ಟಲ್ಲಿ ಗೊತ್ತಾಗುತ್ತೆ ಈತನಿಗೆ ಮದುವೆ ಆಗಿ 2 ಮಕ್ಕಳಿದೆ ಅಂತ. ಇದು ಬಿಡೋಕಾಗ್ತಿಲ್ಲ, ಅಲ್ಲೋಗಿ ಒಪ್ಕೊಳ್ಳೋಕಾಗ್ತಿಲ್ಲ. ಯಾರು ಬೇಡ, ನಾವಿಬ್ರು ಸತ್ತೋಗ್ಬಿಡೋಣ ಅಂತ ಹೇಳ್ತಾನೆ. ವಿಷದ ಬಾಟಲ್ ತರ್ತಾನೆ, ಆಕೆಗೆ ಫಸ್ಟ್ ಕುಡಿ ಅಂತ ಹೇಳ್ತಾನೆ. ಆಕೆ ಕುಡಿದ್ಮೇಲೆ ತಾನು ಕುಡ್ದಾಗ ನಾಟಕ ಮಾಡಿ ಆಕೆ ಸಾಯಿಸಿದಾಗೆ ಲೆಕ್ಕ. ಅವನ್ ಮಾತ್ರ ಬಚಾವ್. ನೋಡಿ, ಅತಿಸಾರ ಯೋಗ, ಎಂತೆಂತ ಒಂದು ಆಲೋಚನೆಗಳು. ಗುರು ಶುಕ್ರ, ಅದ್ರ ಜೊತೆನಲ್ಲಿ ಬೇರೆ ಬುಧನೂ ಇವತ್ತು ಸೇರ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಈ ತರದ ವಿಚಿತ್ರ ಕದಲಿಕೆಗಳನ್ನ ನೀವು ನೋಡ್ತಕ್ಕಂಥದ್ದಾಗುತ್ತೆ. ವಿಚಿತ್ರವಾದಂಥದ್ದು. ಸೊ ಅದರಿಂದ ರೆಸ್ಪಾಂಡ್ ಆಗಬೇಡಿ, ಪಾಯ್ಸನಸ್ ಆಗಬೇಡಿ.
ನಮ್ಮನ್ನ ಒಂದು ಕ್ರೋಧ, ಉನ್ಮತ್ತ, ಮದ, ಮತ್ಸರ ಈ ತರದ್ದು ಮಾಡತಕ್ಕಂಥದ್ದು, ಮೋಹಕ್ಕೆ, ಕಾಮಕ್ಕೆ, ಕ್ರೋಧಕ್ಕೆ, ಇದೆಲ್ಲ ಒಂದು ಪ್ರವೋಕ್ ಮಾಡತಕ್ಕಂಥ ಒಂದು ವಿಚಿತ್ರವಾದಂಥ ಕದಲಿಕೆಗಳು ನಡೆಯುತ್ತವೆ. ವೆರಿ 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 ಕೇರ್ಫುಲ್, ವೆರಿ ಕೇರ್ಫುಲ್. ಇದು ನಡೀತಿರ್ತಕ್ಕಂಥ ಒಂದು ಪ್ರಭಾವ. ಸೊ ಇದೆಲ್ಲದರ ನಡುವೆ ಇನ್ನಷ್ಟು ಮಾತಾಡೋಣ. ಅದರ ಜೊತೆಯಲ್ಲಿ ಇವತ್ತು ಕಟಕ ರಾಶಿಗೆ ಗುರು ಪುಷ್ಯಾಮೃತ ಯೋಗ, ಈ ಒಂದು 60 days ವೆದರ್ ಇಟ್ ಇಸ್ ಅ ಬ್ಯೂಟಿಫುಲ್, ಹೇಗೆ ಸದುಪಯೋಗ ಪಡಿಸ್ಕೋಬೇಕು, ಹೆಸರು, ಕೀರ್ತಿ, ನೀವು ಅಂದುಕೊಳ್ಳೋದೆಲ್ಲ ಏನೇನೋ ವಿಚಿತ್ರಗಳು ನಡೀತಿದೆ ಆ ಒಂದು ಕಾಂಬಿನೇಷನ್ ಅಲ್ಲಿ. ಆ ನಡೆಯೋ ಈ ಒಂದು 60 ದಿನದಲ್ಲಿ ರಾಹು ಧನಿಷ್ಠ ನಕ್ಷತ್ರ ಪ್ರವೇಶ, ಶನಿ ಬಂದು ವಕ್ರವಾಗಿ ಹಿಂದಕ್ಕೆ ಬರ್ತಾನೆ, ಗುರು ಆ ಒಂದು ಕುಜ, ಶುಕ್ರ ಅಸ್ತಂಗತ ಆಗತಕ್ಕಂಥ ಭಾವ ಆಗ್ತಾನೆ. ಇವುಗಳೆಲ್ಲ ನಡೀತಿದೆ. ಗುರುವಿನ ದೃಷ್ಟಿ ಬೇರೆ ಇಲ್ಲ ರಾಹು ಮೇಲೆ. ವಿಚಿತ್ರ ಕದಲಿಕೆಗಳು ಮಾತಾಡೋಣ. ಅದೆಲ್ಲದರ ಜೊತೆನಲ್ಲಿ ವಿಶೇಷವಾಗಿ ಈ 2 ರಾಶಿಗಳಿದೆ ಮಕ್ಕಳು. ನೀವು ಏನೇ ಮಾಡಿದರೂ ನಿಮಗೆ ಭೂಮಿ ಮನೆ ಕಟ್ಟೋದು ತಗೊಳ್ಳೋದು ಅನ್ನುವ ವಿಚಾರದಲ್ಲಿ ನಿಮಗೊಂದು ತಡೆ ಹಾಕಿ ಒಡೆದು ಬಡಿದು ಎಳೆದು ಆಮೇಲೆ ನಿಮ್ ತಟ್ಟೆನಲ್ಲಿ ಒಂದು ಒಳ್ಳೆ ಪ್ರಸಾದ ಬಂದಂಗೆ ಬರುತ್ತೆ. ಬಟ್ ಬರೋ ಅಷ್ಟರಲ್ಲಿ ದಣದೋಗ್ಬಿಟ್ಟಿರ್ತಾರೆ. ನಿಮ್ಮ ಕನಸಿನ ಮನೆ, ನಿಮ್ಮ ಕನಸಿನ ಗೃಹ, ಆ ಒಂದು ಬದುಕು ಕಟ್ಟಲಿಕ್ಕೆ ಜಾಗ ಸುಮ್ಮನೆ ಅಲ್ಲ. ಜಾತಕಗಳ ಈ ಒಂದು ಪರಾಮರ್ಶೆ ನಾನು ಈ ಒಂದು 30-32 ವರ್ಷಗಳ ಈ ಒಂದು ಅನುಭವದಲ್ಲಿ, ಈ ಪಯಣದಲ್ಲಿ 30+ years ಅನುಭವದಲ್ಲಿ, ಲಕ್ಷಾಂತರ ಜಾತಕಗಳ ಈ ಒಂದು ಅನುಭವದಲ್ಲಿ ಇದೆಲ್ಲೂ ಇಲ್ಲ ನಾನು ತಿಳ್ಕೊಂಡಿರೋದು, ಕಂಡುಹಿಡಿದಿರೋದು ರಿಸರ್ಚ್ ಡೇಟಾ ಮೇಲೆ. ಇಲ್ಲಿ ಏನಕ್ಕೆ ಇವರಿಗೆ ಹಿಂಗಾಗುತ್ತೆ? ಹೌದು, ಕೆಲವ್ರಿಗೆ ಯೋಗ ಹೇಗಾದ್ರೂ ಸರಿ ಜೀವಮಾನದಲ್ಲಿ ಅವರೊಂದು ಮನೆ ಮಾಡ್ತಾರೆ, ಬೇಗ ಮಾಡ್ತಾರೆ. ನನಗೊಂದು ಅದೃಷ್ಟ ಹೆಂಗೆ ಅಂದ್ರೆ, ನಾನು ನಿಮಗೆ ತಮಾಷೆ, ನೀವು ನಂಬೋಲ್ಲ, ನನಗೊಂದು ನಿಂತ್ಕೊಳ್ಳೋಕೆ ಕೂಡ ಸೂರಿಲ್ಲ, ಇಲ್ವೇ ಇಲ್ಲ. ಅದು ತಂದೆದು, ಅದು ಕೂಡ ಮನೆಯ ಒಂದು ಜವಾಬ್ದಾರಿಗೋಸ್ಕರ ಮಾರಬೇಕಾದಂತ ಪರಿಸ್ಥಿತಿ. ಅವತ್ತಿನ ಕಾಲಕ್ಕೆ ಅದೊಂದು 13.5 ಲಕ್ಷದಿಂದ 15 ಲಕ್ಷದ ಜಾಗವನ್ನ 7.5 ಲಕ್ಷ 7,80,000 ಮಾರ್ತಾರೆ. ಅದರದ ಪೇಪರ್ಸು, ಟ್ಯಾಕ್ಸು, ಇನ್ನೊಂದು ಅಂತ ಹೇಳ್ಬಿಟ್ಟು ಕಡಿಮೆ ಅಂದ್ರು ಒಂದು 1,80,000ದಿಂದ 2.5 ಲಕ್ಷ ಈ BBMP ಅವ್ರು ಕಿತ್ಕೋತಾರೆ. ಆಮೇಲೆ ಗೊತ್ತಾಗುತ್ತೆ ಅದು 10,000 ಟ್ಯಾಕ್ಸು ಇಲ್ಲ ಅಂತ. ಅದು BBMPನೂ ಅಲ್ಲ, BDAನೂ ಅಲ್ಲ, ಗ್ರಾಮ ಪಂಚಾಯತಿಗೆ ಬರುತ್ತೆ, ಅಷ್ಟಿಲ್ವೇ ಇಲ್ಲ. ನೋಡಿದ್ರೆ ಅಷ್ಟು ಕಿತ್ಕೋತಾರೆ, ಹಂಗೆ ಹಿಂಗೆ ಸುಳ್ಳು ಹೇಳಿ. ಅದೊಂದು ಹೇಳ್ಬಾರದು. ಅದನ್ನ ಮಾರಿ ನೀವು ನಂಬಲ್ಲ, ಒಂದು 1.5 ಲಕ್ಷದ ದುಡ್ಡು ಕೊಟ್ಟುಬಿಟ್ಟು ಒಂದು ಲೀಸ್ ಮನೆಗೆ ಹೋಗ್ತಾರೆ. ಬಾಡಿಗೆ ಮನೆ ಬೇರೆ, ಲೀಸ್ ಮನೆ ತಿಂಗಳು ಬಾಡಿಗೆ ಕಟ್ಟೋ ಸ್ಥಾಯಿ ಸ್ಥಿಮಿತ ಇಲ್ಲ, ದೊಡ್ಡ ಕುಟುಂಬ, ಬರೋ ಸಂಬಳ ಇನ್ನೊಂದು ಅಂತ ಮನೆ ತುಂಬೋಗ್ಬಿಟ್ಟಿದೆ, ಕುಟುಂಬ ತುಂಬೋಗ್ಬಿಟ್ಟಿದೆ. ಮನೇಲಿ 2 ಶುಭ ಕಾರ್ಯಗಳು ನಡೆದಿದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಗೊತ್ತಿಲ್ಲ. 1.5 ಲಕ್ಷಕ್ಕೆ ಎಂತ ಮನೆ ಸಿಗಬಹುದು ಯೋಚನೆ ಮಾಡಿ ನೋಡಿ. ಅಂತ ಮನೆಯಲ್ಲಿ ಬದುಕು ಬರ್ತಾರೆ. ರಾತ್ರಿ ನಮ್ಮ ಮನೇಲಿ ಸಾಕಿದ ಒಬ್ಬ ನಾಯಿ ಇದ್ದ, ಟೈಗರ್, ಸಿಕ್ಕಾಬಿಟ್ಟೆ ಜಾಕಿ ಅಂತ ಹೇಳ್ಬಿಟ್ಟು, ಮರೀಲಾರದ್ದು ಪಾಪ. ಏನಾಗ್ಬಿಟ್ಟು ನಾವು ಇವತ್ತಿಗೂ ಮನಸ್ಸಿಗೆ ಆಗಾಗ ನೆನ್ಸ್ಕೊತೇನೆ. ಕಪ್ಪು ನಾಯಿ ತುಂಬಾ ನಾನು ಬಂದು ಮಲಗಿದ್ರೆ ಪಕ್ಕದಲ್ಲಿ ಅಷ್ಟು ಚೆನ್ನಾಗಿ ಮಲ್ಕೊಳ್ಳೋಣ. ಆ ಮನೆ ಬದಲಾಯಿಸಿದ್ವಿ ಎಲ್ಲೋ ಒಂದು ದೂರಕ್ಕೆ. ಚೆನ್ನಾಗಿ ಬಾಳಿ ಬದುಕಿದ ಒಂದು ಊರು, ತಲೆಮಾರುಗಳು ಬದುಕಿದ ಊರು ಎಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಗೊತ್ತಿಲ್ಲ ನಾನು ಮನೆ ಮಾಡ್ತೀನ, ಇನ್ನೊಂದು ಆಗುತ್ತಾ ಅಂತ. ಬದುಕು ಒಂದು 4 ವರ್ಷದಲ್ಲಿ ಕದಲ್ಸುತ್ತೆ ಮಕ್ಕಳ. 4 ಅಲ್ಲ 3 ವರ್ಷ. ಆ ತಾಯಿ ಜಗನ್ಮಾತೆ, ಅದೊಂಥರ ಮಿರಾಕಲ್ಸ್. ಈಗ ನೋಡ್ಬೇಕು ನನ್ನ ಮನೆಯನ್ನ, ಹೀಗೆ ಆ ಎತ್ತರಕ್ಕೆ ಒಂದು 50 ಅಡಿ ಹಿಂದಕ್ಕೆ ಬಂದು ನೋಡ್ಬೇಕು, ಆಗ್ಲೇ ಕಾಣಿಸೋದು ಅದು ಪೂರ್ತಿಯಾಗಿ. ಒಂದು 100 ಅಡಿ ಹಿಂದಕ್ಕೆ ಬರ್ಬೇಕು. ಅಲ್ಲೊಂದು ನಡೀತು, ಇನ್ನೊಂದ ಆ ಮಟ್ಟಕ್ಕೆ ನನ್ನ ಮನೆ ಅಷ್ಟೂ ಜನಕ್ಕೆ ಬದುಕಲಿಕ್ಕೆ ಅದೊಂದು 8 ರೂಮುಗಳು, ಇನ್ನೊಂದು
ನನಗೆ ಗೊತ್ತೇ ಇಲ್ಲ ಈ ತರದ್ದು ಅಂತ. ವಿಪರೀತ ರಾಜಯೋಗದ ಒಂದು ಶುಕ್ರ ಭುಕ್ತಿ ಬರುತ್ತೆ. ಆ ಶುಕ್ರ ನನಗೆ ವಿಪರೀತ ರಾಜಯೋಗದಲ್ಲಿ ಮಲಗಿದೆ, ಚಂದ್ರನ ಜೊತೆನಲ್ಲಿ ಅದ್ಭುತವಾಗಿ ಸೇರ್ಕೊಬಿಟ್ಟಿದೆ. ಭಾಗ್ಯವೇ. ಶುಕ್ರ ಅಂದ್ರೇನೆ ಲಕ್ಷ್ಮಿ. ಆ ಲಕ್ಷ್ಮಿ ಬರೋದಕ್ಕೂ ಇದು ನಡೆಯೋದಕ್ಕೂ ನನಗಂತೂ ಅದು ಗಿಫ್ಟ್ ಸೈಟ್. ಅದು ಅಂತಿಂಥದ್ದೆಲ್ಲ ತುಂಬಾ ದೊಡ್ಡವರಿಂದ ಬಂದಂಥದ್ದು. ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡಿಯೇ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಯೇ ತಗೊಂಡು. ನಾನು ಅಂದುಕೊಂಡಿದ್ದಲ್ಲ. ಇದನ್ನ ನನ್ನ ಗುರುಗಳು ಕೇಳಿದಾಗ ನನ್ನ ಜಾತಕ ಪರಾಮರ್ಶೆ ಬರೋಲ್ಲ. ನಮ್ಮ ಜಾತಕ ನೋಡಿದ್ರೆ ನೀವು ನಂಬಲ್ಲ, ಖಾಲಿ ಪೇಪರ್ ತರ ಕಾಣಿಸುತ್ತೆ. ಇದು ನನ್ನ ಮನೆಯವ್ರದ್ದು, ನನ್ನ ಮಕ್ಕಳದ್ದು, ನನ್ನ ಕುಟುಂಬದ್ದು, ನನ್ನ ಧರ್ಮಪತ್ನಿದು, ನನ್ನ ತಾಯಿದು, ನನ್ನ ತಂದೆ. ಅದಕ್ಕೆ ಮನೆಯಲ್ಲಿ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದೆ. ಯಾರ್ದಾದ್ರೂ ಕೇಳಬೇಕು ಮನೆಯವ್ರದ್ದು ಅಂದ್ರೆ ಏನೋ ಕೇಳ್ದಾಗ ಕೇಳಿ ಪಟ್ಟಂತ 4 ಮಾತು ಬರುತ್ತೆ ಅಂತ. ಅದ್ ಹೇಳ್ದಾಗೆಲ್ಲ ನಡ್ತಿದೆ. ಅದು ಹೇಳ್ದಾಗೆಲ್ಲ ನಡ್ತಿದೆ. ಇವ್ರದ್ದು ಹೇಳಿ ಅಂತ ಹೇಳಿದ್ರೆ ಹೇಳೋಕ್ ಬರಲ್ಲ. ಅಷ್ಟು ಮಾತು ಕಟ್ಟಾಕ್ಬಿಡ್ತೈತ, ಏನು ಗೊತ್ತಾಗ್ತಿಲ್ಲಪ್ಪು ಅಂತ ಹೇಳ್ಬಿಡ್ತಾರೆ. ಇದು ನಡೆದಿರ್ತಕ್ಕಂಥ. ನನ್ನ ಮನೆಯವ್ರದ್ದು ಬರೋಲ್ಲ. ನನ್ನ ಮಿತ್ರರದು ಕೂಡ ಏನಾದ್ರು ಕೇಳಿದ್ರೆ ದಿಕ್ಕು ತೋಚಲ್ಲ. ಇಂಥದ್ದಾಗಿರ್ತಕ್ಕಂಥದ್ದುಂಟು. ಬೇರೆಯವ್ರಿಗೆ ದಾರಿ ತೋರ್ಸ್ಲಿಕ್ಕೆ ಬರುತ್ತೆ ಈ ವಿದ್ಯೆ. ನನ್ನ ಗುರುಗಳು ಅದನ್ನ ಉಪಾಸನ ಕೊಡುವಾಗಲೇ ಇದನ್ನ ಹೇಳಿದ್ರು, ನನ್ಗೆ ಅವತ್ತು ಅರ್ಥ ಆಗಿಲ್ಲ. ಸೊ ನಾನು ಕೇಳಿದಾಗ ಆಗ ಹೇಳಿದವ್ರು, ಇಂಥದ್ದು ಕಣೋ ನಿನಗೆ ಅಂತ ಹೇಳಿ. ತುಂಬಾ ಚಿಕ್ಕ ವಯಸ್ಸಿಗೆ, ನೀವು ನಂಬಲ್ಲ, ತುಂಬಾ ಚಿಕ್ಕ ವಯಸ್ಸಿಗೆ ನನ್ನ ತಂದೆ ಪಾಪ ಅವ್ರ ಜೀವಮಾನದಲ್ಲಿ ಅವ್ರೊಂದು ಸೈಟ್ ತಗೊಳಕ್ ಆಗ್ಲಿಲ್ಲ. ಪಿತ್ರಾರ್ಜಿತ ಆಸ್ತಿನಲ್ಲೇ ಒಂದು ಮೋಸ, ಇನ್ನೊಂದು ಏನೇನೋ ನಡೀತು. ಕಡೆಗೂ ಅವ್ರು ಹೋದ್ಮೇಲೆ ನಮ್ಗೊಂದು ಆ ಜಾಗ ಕೊಟ್ಟು ಹೋಗಿದ್ದಾರೆ, ಬಂಗಾರದಂತ ಜಾಗ. ಎಲ್ಲಿ ಅದು ಹಿರಿಯರದ್ದು. ಅವ್ರ ಕೈಯಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಣ್ಣನ ಕೈಯಲ್ಲಿ ಆಗ್ಲಿಲ್ಲ, ತಮ್ಮನ ಕೈಯಲ್ಲಿ ಆಗ್ಲಿಲ್ಲ, ಅಕ್ಕಂದ್ರ ಕೈಯಲ್ಲಿ, ಭಾವಂದ್ರ ಕೈಯಲ್ಲಿ, ಯಾರ ಕೈಯಲ್ಲೂ ಆಗಿಲ್ಲ. ನನಗೆ ಆಶ್ಚರ್ಯ, ನನಗೇನಿದು ಅಂದಾಗ ಗುರುಗಳು ಹೇಳಿದ್ರು, ಪೂಜಾ ಉಚ್ಚಂಗ ತಕಾಣೋ ನಿನಗೆ, ಭಾಗ್ಯಾಧಿಪತಿ ಕಣೋ ನಿನಗೆ, ಸುಖ ಸ್ಥಾನದಲ್ಲಿ ಬೇರೆ ಇದ್ದಾನೆ. ಅದಕ್ಕೆ ಸುಖ ಸುಟ್ಟಿದೆ, ತಾಯಿಗೆ ಸುಟ್ಟಿದೆ, ಬಟ್ ಇಟ್ ಹಾಸ್ ಗಿವೆನ್ ಆಲ್ಸೋ ಉಚ್ಚಂಗತ ನವಾಂಶದಲ್ಲಿ ಅಂತ. ದಶಾಂಶದಲ್ಲೂ ಲಾಭಸ್ಥಾನ, ಪ್ರಾಪರ್ಟಿ ವಿಚ್ ಇಸ್ ಬಿನ್ ಏನೇನೋ ನಡೆದಿದೆ. ಸೊ ನಿಮ್ಮ ಜಾತಕದಲ್ಲಿ ನಿಮಗೆ ಗೊತ್ತಿಲ್ಲದೆ ಈ ತರದ್ದು ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೋ, ಒದ್ದಾಡ್ಬಿಡ್ತೀರಿ. ಇಲ್ವಾ ಗುರುಗಳೇ? ಇಲ್ಲ, ಒಪ್ಕೊಳ್ಳಲ್ಲ. ಈ 2 ರಾಶಿಗೆ ಖಂಡಿತ ಭೂಮಿ ಬರುತ್ತೆ. ಬಟ್ ಈಸಿಯಾಗಿ ಬಂತು ಅಂದ್ರೆ ಕಳ್ಕೊತೀರಿ, ಖಂಡಿತ ಕಳ್ಕೊತೀರಿ. ನಾನು ನೋಡಿದ್ದೇನೆ. ಆಮೇಲೆ ಇನ್ನೊಂದು ವಿಚಿತ್ರ, ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ತೊಂದರೆ ಅವರಿಗೆ. ಅದ್ ಬಂದ್ರು ಸಿಗೋಲ್ಲ, ಇಲ್ಲ ತಗೊಳ್ಳಲ್ಲ, ಇಲ್ಲ ಕೊಟ್ಟು ಬಿಡ್ತೀರ. ಸ್ವಯಾರ್ಜಿತ ಆಸ್ತಿಯೇ ನಿಮಗೆ ಬರುವುದು ಒಂದು ಗಂಡನಿಂದ, ಇಲ್ಲ ಹೆಂಡತಿಯಿಂದ, ಇಲ್ಲ ನೀವು ದುಡಿತೀರಿ. ಹೆಂಡತಿ ಒಂದು ಆಲ್ರೆಡಿ ಇದೆ, ಅದು ನಿಮ್ದೆ. ಗಂಡಂದೊಂದಿದೆ, ಅದು ನಿಮ್ಮದೇ. ಇಲ್ಲ ನೀವು ಸ್ವಯಾರ್ಜಿತವಾಗಿ. ಈ 2 ರಾಶಿಗೆ ನಾನು ಗಮನಿಸಿದೆ. ಕಾರಣ ಅದನ್ನ ನಾನು ಆ ಒಂದು ಕಾಂಬಿನೇಷನ್ ಕೂಡ ಕೊಡ್ತೇನೆ. ಮಿಥುನ ರಾಶಿಗೆ ಲಾಭಾಧಿಪತಿ ಈ 2 ರಾಶಿಗಳಲ್ಲಿ ಮೊದಲನೇ ರಾಶಿ ಮಿಥುನ ರಾಶಿ. ನಿಮಗ್ ನೋಡಿ 11ನೇ ಮನೆ ಅಧಿಪತಿ ಬಂದು ಕುಜ. ಸೂಪರ್, ಭೂಮಿ ಬರಲೇಬೇಕು. ಬಟ್ ಷಷ್ಠಾಧಿಪತಿ 100% ನಿಮ್ಮ ಮನೆಯವರೇ ಚೆಕ್ ಮಾಡು. ಎಸ್ಪೆಷಲಿ ಪಿತ್ರಾರ್ಜಿತ ಆಸ್ತಿ ಅನ್ನತಕ್ಕಂಥದ್ದು ಇತ್ತು ಅಂದ್ರೆ ನೀವೇ ಹೊತ್ಕೊಂಡು ಬಂದ್ಬಿಟ್ಟಿರ್ತೀರಿ, ನಂಗೇನು ಬೇಡ, ಯಾರಿಗಾದ್ರೂ ಕೊಟ್ಕೊಳ್ಳಿ ಅಂತ. ಇಲ್ಲ ನಿಮ್ಮ ಮನೆಯವ್ರು ನಿಮಗೆ ಕೊಡ್ಬೇಕಾದ್ರೆ ಕೊಡಲ್ಲ ಬೇಗ. ನೋಡಿ, 40 ಆಗಿದೆ, ಮಗ ಬಂದು ಬುದ್ಧಿವಂತ ಆಗಿದ್ದೇನೆ, ಏನ್ ಮಾಡ್ಬಿಡ್ಬೇಕು, 10 ವರ್ಷ ಮಾರಬಾರ್ದು ಅಂತ ಒಂದು ದಾನ ಪತ್ರ, 15 ವರ್ಷ ಇಲ್ಲ ನಾನಿರೋವರೆಗೂ ಮಾರಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ಬೇಕು, ಅನುಭವಿಸ್ಲಿ ಅಂತ. ಏನೋ ಭೋಗ ಬಳಸ್ಲಿ ಅಂತ. ಬರಲ್ಲ. ಹೌದು ಅಲ್ವೋ ಹೇಳಿ ಮಿಥುನ್ ರಾಶಿ? ನಿಮಗೆ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ಷಷ್ಠಾಧಿಪತಿ ಕುಜ, ನಿಮಗೆ ಲಾಭಾಧಿಪತಿನೂ ಕುಜ, ಷಷ್ಠಾಧಿಪತಿಯೂ ನಿಮಗೆ ಕುಜ. ಸೊ ದೇರ್ ಇಸ್ 100% ನಿಮಗೆ ಪ್ರಾಪರ್ಟಿ ವಿಚಾರದಲ್ಲಿ ಅಲ್ಲೊಂದು ತಲೆನೋವು ಕೊಡ್ಬೇಕು. ನೀವು ತಗೊಂಡ ಜಾಗದಲ್ಲಿ ಅಕ್ಕಪಕ್ಕ ರೋಡು, ಕಟ್ಟಿದ ಮೇಲೆ ಸರಿಯಾಗಿ ರೆಂಟ್ ಬರೋಲ್ಲ. 100% ಹೇಳ್ತಾನೆ ಮಿಥುನ್ ರಾಶಿಯವರು ಜಾಗ ಮಾರ್ಕೊಳ್ಳೋಂಥ ಪರಿಸ್ಥಿತಿ, ಇಲ್ಲ ಜಾಗದ ಮೇಲೆ ಕೇಸಿನ ಪರಿಸ್ಥಿತಿ. ನಿಮ್ಗೊಂದು ಗಿಫ್ಟ್ ಬರುತ್ತೆ, ಗಿಫ್ಟ್ ತರ ಜಾಗನೂ ಬರುತ್ತೆ. ಯಾಕಂದ್ರೆ ಲಾಭ, ಷಷ್ಠೇ ಲಾಭ ಗೊತ್ತೇ ಇರೋಲ್ಲ ಆಕಸ್ಮಿಕವಾಗಿ. ಬಟ್ ವಯಸ್ಸಾದ ಮೇಲೆ ಬರ್ಬೋದು, ಇಲ್ಲ ಬೇಗನೆ ಬರ್ಬೋದು. ಮುಳಿಸ್ಕೊಳಕ್ ಬಿಡಲ್ಲ. ಬೇಗ ಬಂತು ಅಂದ್ರೆ ಮಾರ್ಕೊಬಿಡ್ತೀರಿ.
ಏನೋ ಒಂದು ಕಮಿಟ್ಮೆಂಟ್. ದಟ್ ಇಸ್ ದೇರ್. ಏನೋ ಒಂದು ಕಮಿಟ್ಮೆಂಟ್ ಮಾಡಿಸ್ತಾನೆ, ನಿಮ್ಮನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡಲ್ಲ. ಇಲ್ಲ ಅದ್ರ ಮೇಲೆ ಸಾಲ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ. ನಿಮಗಿರ್ತಕ್ಕಂಥ ಲಾಭ ಬರಲೇಬೇಕು, ಜಾಗ ಆಗ್ಲೇಬೇಕು. ನಾವು ಅವಾಗ ಹೇಳ್ತಾನೆ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಉಗುರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ಯಾಕೆ ಅಂತ ಹೇಳ್ತೇವೆ. ವಿಧಿಯನ್ನ ಚೇಂಜ್ ಮಾಡಕ್ ಹೋಗ್ಬಿಡ್ತಾರೆ ತುಂಬಾ ಜನ. ನಾನು ನೋಡ್ತೇನೆ, ಹೇಗಾದ್ರೂ ಪರಿಹಾರ ಕೊಡಿ ಗುರುಗಳೇ, ನಮ್ಗೆ ಬೇಕೇ ಬೇಕು ಗುರುಗಳೇ. ಇಲ್ಲ, ಅದ್ರಲ್ಲಿ ಬೇರೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ನೀವು ಇದನ್ನ ತಪ್ಪಿಸ್ಲಿಕ್ಕೆ ಹೋದ್ರಿ ಅಂದ್ರೆ 10 ಲಕ್ಷದ ಜಾಗದ ಬದಲು 1 ಕೋಟಿ ಜಾಗ ಕಳ್ಕೊಬಿಡ್ತೀರಿ. ಅಲ್ಲಿ ಬರೋಲ್ಲ, ಇಲ್ಲ ತಕರಾರಲ್ಲಿ ನಿಂತ್ಕೊಳ್ಳುತ್ತೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋಲ್ಲ, ನಿಮ್ಮನ್ನ ಸುತ್ತಿಸ್ತಲೇ ಇರುತ್ತೆ. ನಾನು ನೋಡಿದಾಗೆ ಮಿಥುನ್ ರಾಶಿಯವ್ರ ಮನೆಗಳು, ಬಾಡಿಗೆ ಮನೆಗಳು ಬದಲಾಯಿಸೋದು, ಜಾಗ ಬದಲಾಯಿಸೋದು, ಮನೆ ಮಾರ್ಕೊಳ್ಳೋದು, ಇನ್ನೊಂದು ಮನೆ ಕಟ್ಲಿಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಳ್ಳೋದು, ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಆ ಥರದ್ದು ಒಂದು ಬರುತ್ತೆ. ಹಾಗೆ ಲಾಭನೂ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ. ನೀವು ಯಾವಾಗೆಲ್ಲ ಮನೆ ವಿಚಾರಕ್ಕೆ ಹೋಗ್ತಿರೋ, ಜಾಗದ ವಿಚಾರಕ್ಕೆ ಹೋಗ್ತಿರೋ, ಆಗೊಂದು ತಲೆನೋವು ಬರುತ್ತೆ ಮಿಥುನ್ ರಾಶಿ. ಹೌದು ಅಲ್ವೋ ಅಂತ ಹೇಳಿ. ಇಲ್ಲ ಮನೆ ಮೇಲೆ ಒಂದು ಸಾಲ ಇರುತ್ತೆ, ಇಲ್ಲ ಕಾರ್ ಮೇಲೆ ಒಂದು ಸಾಲ ಇರುತ್ತೆ, ಗಾಡಿ ಮೇಲೆ ಒಂದು ಸಾಲ ಇರುತ್ತೆ. ಪದೇ ಪದೇ ಕಾರ್ ಚೇಂಜ್ ಮಾಡ್ತಿದ್ದೀರಿ, ಪದೇ ಪದೇ ಮನೆ ಚೇಂಜ್ ಮಾಡ್ತಿದ್ದೀರಿ, ಜಾಗ ಚೇಂಜ್ ಮಾಡ್ತಿದ್ದೀರಿ, ಸ್ಥಳ ಚೇಂಜ್ ಮಾಡ್ತಿದ್ದೀರಿ. ಬಾಡಿಗೆ ಮನೆ, ಲೀಸ್ ಮನೆ, ಇನ್ನೊಂದು ಅತ್ತೆ ಮನೆ, ಅಳಿಯನ್ ಮನೆ, ಗಂಡನ ಮನೆ, ಅಣ್ಣನ ಮನೆ. ಮಿಥುನ್ ರಾಶಿಯವರು ಅದರಲ್ಲಿ ಇರ್ತೀರಿ, ಗಮನಿಸಿ ನೋಡಿ, ಬೇಕಾದ್ರೆ ನೋಡಿ. ಇಲ್ಲ ನೀವಿರೋ ಮನೆಯಲ್ಲಿ ಏನೋ ಒಂದು ಅನಾಹುತಗಳು ನಡೆದಿರುತ್ತೆ. ಅನಾಹುತ, ಸಾವು, ಯಾರೋ ಕರೆಂಟ್ ಹೊಡೆದು, ಯಾರೋ ಬಾಡಿಗೆಗೆ ಬಂದವರು ಅವ್ರಿಗೇನೋ ಆಗಿರುತ್ತೆ, ಸೂಸೈಡ್ ಮಾಡ್ಕೊಂಡಿರೋದು, ವಿಚಿತ್ರವಾಗಿ ನಡೆದಿರುತ್ತೆ. ಇಲ್ಲ ನಿಮ್ಮ ಮನೆಗೆ ಬುಸ್ ನಾಗಪ್ಪ ಬಂದಿರ್ತಾನೆ ಪದೇ ಪದೇ. ಇಲ್ಲ ಅಂತ ಹೇಳ್ಬೇಡಿ, ನೋಡೋಣ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ, ಆರುದ್ರ ನಕ್ಷತ್ರ, ಸರ್ಪ ನಕ್ಷತ್ರಗಳು ಇಬ್ಬರು ಇದ್ದಾರೆ. ಪುನರ್ವಸು ನಕ್ಷತ್ರ ನಿಮಗ್ ಬಾಧಕ. ಸೊ ಕುಜ ನಿಮಗೆ ಲಾಭಾಧಿಪತಿ ಪ್ಲಸ್ ಷಷ್ಠಾಧಿಪತಿ ನಿಮ್ಮ ನಕ್ಷತ್ರಗಳಲ್ಲೇ ಅಡಿಗೆ ಕುಳಿತಿದೆ. ಸೊ ಯು ವಿಲ್ ಬಿ ಅಟ್ಯಾಕ್ಡ್. ಇಲ್ಲ ನಿಮಗ್ ಬಂದಿರೋ ಜಾಗದಲ್ಲಿ ತಮ್ಮನಿಗೋ, ಅಣ್ಣನಿಗೋ, ಗಂಡನಿಗೋ ಇನ್ನೊಂದು ಏನೋ ಒಂದು ಕೊರತೆ. ಹೌದೋ ಅಲ್ವೋ ಅಂತ ಹೇಳ್ಬಿಡಿ, ನೋಡೋಣ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಕನ್ಫರ್ಮ್ ಪಡಿತೀರಿ, ಅದಕ್ಕೆ ಏನ್ ಪಡಿತೀರಿ ಅಂತ ಹೇಳ್ತೀನಿ. ಅದನ್ನ ಆಲ್ಟರ್ನೇಟ್ ಮಾಡ್ಕೋಬೇಕು ನೀವು ಒಂದು ಆಲ್ಟರ್ನೇಟ್ ಮಾಡ್ಕೋಬೇಕು. ಅದೇನು ಅಂತ ಹೇಳ್ತೀನಿ. ಇನ್ನೊಂದು ರಾಶಿ ಇದೆ, ಅದು ನನ್ನದರ ಕನ್ಯಾ ರಾಶಿ. 100% ಕನ್ಯಾ ರಾಶಿಯವರು ನೋಡಿ, ಭೂಮಿ ಇದೆ, ಮನೆ ಇದೆ, ನಿಮ್ ಕನ್ಸಿನ ಮನೆ ಇದೆ, ಬಟ್ ನಿಮ್ಮನ್ನು ಇರೋಕ್ ಬಿಡಲ್ಲ, ನಿಮ್ಮನ್ನು ಇರಲು ಬಿಡುವುದಿಲ್ಲ. ಈಗ ಒಂದು ಉದಾಹರಣೆ ನೋಡಿ. ಕನ್ಯಾ ಲಗ್ನದವ್ರು ಅಮಿತ್ ಶಾ, ಅವ್ರ ಊರು ಯಾವುದು, ಅವ್ರು ಇರೋದೆಲ್ಲಿ? ಕನ್ಯಾ ಲಗ್ನದ ಅಣ್ಣಾಮಲೈ, ಅವ್ರು ಎಲ್ಲಿದ್ರು, ಬೆಳೆದಿದ್ದೆಲ್ಲಿ, ಕಾಲೇಜ್ಗೆಲ್ಲಿ, IIT-ಯಲ್ಲಿ, IIM-ಯಲ್ಲಿ, ಡ್ಯೂಟಿಯಲ್ಲಿ, ಈಗ ಬಂದು ಅವ್ರ ಊರು ಬಂದು ಸೇರ್ಕೊಂಡಿದ್ದಾರೆ. ಈಗಲೂ ಕೈಯಲ್ಲಿ ಕಾಲಲ್ಲಿ ಸುತ್ತಾಟ. ಸಿಂಪಲ್ ಎಕ್ಸಾಂಪಲ್ ಅದು. ಹೌದು ಅಲ್ವಾ ಹೇಳಿ? ಕನ್ಯಾ ರಾಶಿಯವರಿಗೆ ಯಾವಾಗ್ಲೂ ನಂದೊಂದು ಸ್ವಂತ ಗೂಡಿರ್ಬೇಕು ಅಂತ ಆಸೆ. ಅಷ್ಟಮಾಧಿಪತಿ ಅಷ್ಟು ಬೇಗ ಬಿಡಲ್ಲ. ಅಲ್ಲೂ ನೋಡಿ, ಉತ್ತರ ನಕ್ಷತ್ರ ಬ್ಯೂಟಿಫುಲ್, ಚಂದ್ರ ನಕ್ಷತ್ರ ಇದನ್ನ, ಹಸ್ತ ನಕ್ಷತ್ರ ಬ್ಯೂಟಿಫುಲ್, ಬಟ್ ಅಲ್ಲೊಬ್ಬ ಚಿತ್ತ ನಕ್ಷತ್ರ ಬರ್ತಾನೆ, ಅಷ್ಟಮಾಧಿಪತಿ. ಸೊ ಅಲ್ಲ, ವಾಸ್ತು ಸರಿ ಇರಲ್ಲ, ಗಂಡ ಒಪ್ಪಲ್ಲ, ಇಲ್ಲ ಇರುತ್ತೆ, ಊರೆಲ್ಲ ಬಂದು ನಿಮ್ಮ ಮನೇಲಿ ಸೇರ್ಕೊಂಡಿರುತ್ತೆ, ತಲೆನೋವು. ನಿಮ್ ತನನೇ ಇರಲ್ಲ. ಇಲ್ಲ ಪಕ್ಕದಲ್ಲಿ ಯಾರೋ ಮೂರ್ಖರು, ಇಲ್ಲ ಕಸದ ಗುಂಡಿ. ಅಲ್ಲಿ ನೋಡಿ, ಅಶ್ವಿನಿ ಭರಣಿ ಕೃತಿಗ, ಅಶ್ವಿನಿ ಭರಣಿ ಕೃತಿಗ ಅಷ್ಟಮಾಧಿಪತಿ. ನಿಮಗ್ ಮನೆ ಉಂಟು, ನಿಮಗ್ ಬೇಗ ಆಗೋಗ್ ಬಿಡಲ್ಲ. 100% ಉಂಟು. ಯಾಕೆ ಅಂದ್ರೆ 3ನೇ ಮನೆಯ ಅಧಿಪತಿ ಯಾರು? ಕುಜನೇ. ವಿಶಾಖ, ಅನುರಾಧ, ಜ್ಯೇಷ್ಠ ಆಗ್ಲೇಬೇಕು. ಗುರುಸಾರ, ಶನಿಸಾರ, ಬುಧನ್ ಸಾರ, ಅಲ್ಲಿಗೆ ಸಾಮ, ದಾನ, ಭೇದ, ದಂಡ ಎಲ್ಲ ಪ್ರಯೋಗ ಮಾಡಬೇಕು. ನೀವ್ ಒಪ್ಪಿದ ಮನೆ ನಿಮ್ ಗಂಡ ಒಪ್ಪಲ್ಲ, ನಿಮ್ ಗಂಡ ಒಪ್ಪಿದ್ದು ನೀವ್ ಒಪ್ಪಲ್ಲ, ಇಲ್ಲ ಗಂಡ ನಿಮ್ ಹೆಂಡತಿ ಒಪ್ಪಲ್ಲ, ಇಲ್ಲ ಅವ್ರ ಮನೆಯವ್ರು ಒಪ್ಪಲ್ಲ. ಒಂಥರ ದಾಕ್ಷಿಣ್ಯದ ತೊಳಲಾಟ. 100% ಹೇಳ್ತಾರೆ. ಪಿತ್ರಾಜಿತ ಆಸ್ತಿನೂ ಅಷ್ಟೇ, ಅಷ್ಟು ಸುಲಭಕ್ಕೆ ಬರಲ್ಲ, ಇಲ್ಲ ಇರಲ್ಲ.
ಮಿಥುನ ಹಾಗೂ ಕನ್ಯಾ ರಾಶಿಗೆ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಒಂದು ತಕರಾರು ಬರ್ಬೇಕಿದ್ರೆ ಇಲ್ಲ, ಇರೋದೇ ಇಲ್ಲ. ಹೌದು ಅಲ್ವೋ ಹೇಳಿ, ಇದು ನಡೀತಿದ್ಯಾ ಇಲ್ವಾ ಹೇಳಿ. ನನ್ನ ಅನುಭವ ನಾನು ನೋಡಿರೋದು 3 8ನೇ ಮನೆ ಬರ್ಲೇಬೇಕು. ಬಾಟ್ ಬರೋಕ್ ಮೊದಲು ಬೇಗ ಬಂತು, ಆ ಮನೇಲಿ ಬೆಂಕಿ ಬೀಳುತ್ತೆ, ಆ ಮನೇಲಿ ಕಳ್ತನ ಆಗುತ್ತೆ. ಕನ್ಯಾ ರಾಶಿಯವ್ರ ಮನೆಯಲ್ಲಿ ಕಳ್ತನಗಳು, ದರೋಡೆಗಳು, ಸ್ವಂತ ಮನೆ ಬೇಗ ಆದ್ರೆ ನಾನು ನೋಡಿದ್ದಾನೆ. ಆ ಮನೇಲಿ ಅನಾಹುತ ಸಾವುಗಳು, ಆಕಸ್ಮಿಕ ಕದಲಿಕೆಗಳು ಬೇರೆ ಬೇರೆ. ನಿಮಗೂ ಅಷ್ಟೇ, ಅಷ್ಟಮಾಧಿಪತಿ ಕುಜ ಆಗಿರೋದ್ರಿಂದ ಬಾಡಿಗೆ ಮನೆ ಇತ್ತು ಅಂದ್ರೆ ಚೇಂಜ್ ಮಾಡ್ತಲೇ ಇರ್ಬೇಕು. ಆ ಮನೆಯಲ್ಲಿ ವಾಸ್ತುಗಳಿರಲ್ಲ, ಇಲ್ಲ ಏನಾದ್ರೂ ಧೂಳಿನ ಕಾಟ, ಡಸ್ಟ್ ಅಲರ್ಜಿ, ಅಕ್ಕಪಕ್ಕ ಅಲ್ಲೊಂದು ಕಸದ ರಾಶಿ, ಬೆಂಕಿ. ನಾನೊಬ್ರು ಕನ್ಯಾ ರಾಶಿಯವರು, ಅವ್ರ ಮನೆ ಪಕ್ಕದಲ್ಲೇ ಕುಜ ಚೆನ್ನಾಗಿದ್ದಾನೆ, ಆದರೂ ಕಸದರ ಗುಂಡಿ, ದೊಡ್ಡ ಗುಂಡಿ. ಇನ್ನೊಬ್ರು ಕನ್ಯಾ ರಾಶಿಯವರು, ಅವ್ರ ಮನೆನೇ. ತಮಾಷೆ ಏನಂದ್ರೆ ಅವ್ರ ಅಕ್ಕ ಭಾವ ಮೇಲೆ, ಈ ಕಡೆ ತಂಗಿ ಗಂಡ, ಇವ್ರ ಮನೆನೇ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಹೇಳೋ ತರ ಅವ್ರ ಕಂಟ್ರೋಲಲ್ಲಿ ಇವ್ರಿದ್ದಾರೆ. ಅವ್ರು ಏನೋ ಅನ್ನೋದು, ಇವ್ರು ತಿನ್ನೋದು ಬರೋದು, ಇವ್ರಿಗೆ ಒಂಥರ ಧರ್ಮ ಸಂಕಟ. ಯಾಕಪ್ಪ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀನಿ? ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ಅವ್ರು ಕೇಳಲ್ಲ. ಈ ಕಡೆ ಹೋದ್ರೆ ಆ ಕಡೆ ಹೋದ್ರೆ ಕನ್ಯಾ ರಾಶಿ ಅವರಿಗೆ. ಇನ್ನೊಬ್ಬರು ನೋಡ್ಬೇಕು, ಮನೆಗೆ ಬೆಂಕಿ ಬಿದ್ದಿತ್ತು, ಅಷ್ಟಮಾಧಿಪತಿ ಕುಜ, ಅಂಡ್ ಜಾತಕದಲ್ಲಿ ಬೇರೆ ಅವ್ರಿಗೆ ಕುಜ ರಾಹು ತಗೊಳ್ಳಿ. ಆಮೇಲೆ ತಮಾಷೆ ಏನಂದ್ರೆ ಅವರಿಗೆ 4ನೇ ಮನೇಲಿ ಗುರು ವಕ್ರ. ಸುಖ ಮನೆ ಅನ್ನೋದು ವಕ್ರ, ಹುಟ್ಟಿದೊಂದೂರು ಬದುಕು ಇನ್ನೊಂದೂರು. ಇನ್ನೊಬ್ರು ನೋಡ್ಬೇಕು, ಒಂದು 25 ವರ್ಷದಿಂದ ನೋಡ್ತಿದ್ದೇನೆ, ಒಂದು ಕಡಿಮೆ ಅಂದ್ರೆ ಒಂದು 10 ವರ್ಷ ಮನೆ 10 ಮನೆಗಳು ಬದಲಾಯಿಸಿದ್ದಾರೆ. ಯಾವ ಮನೆಗೆ ಹೋದ್ರು ಅಲ್ಲೊಂದು. ಈಗೇನ್ ಮಾಡೋದು? ಬೇಗ ಬಂದ್ರೆ ಈ ರೀತಿ, ಲೇಟಾಗಿ ಬರುತ್ತೆ, ನೀವು ಕಾಯೋಲ್ಲ, ಆಗ್ಬೇಕು, ಸ್ವಂತ ಮನೆ ಇರಬೇಕು. ತಮಾಷೆ ಏನ್ ಗೊತ್ತಾ, ಕಷ್ಟಪಟ್ಟು ಒಂದ್ ಮನೆ ಮಾಡ್ತೀರಿ, ನಿಮ್ ತೃಪ್ತಿ ಇರೋಲ್ಲ. ಅಯ್ಯೋ, ನೀವು ಮನೆಗೆ ನೋಡ್ಬೇಕು, ಆ ಇಂಟೀರಿಯರು, ಆ ಅಲಂಕಾರ. ಯಾಕಂದ್ರೆ ಅಲ್ಲಿ ನೋಡಿ, ಕನ್ಯಾ ರಾಶಿಯವ್ರಿಗೆ ಅಷ್ಟಮಾಧಿಪತಿ ಕುಜನ್ ಪಕ್ಕದಲ್ಲಿರೋದು ಶುಕ್ರ. ಹಿಂಗಿರ್ಬೇಕು, ಹಂಗಿರ್ಬೇಕು, ಆಗಿರ್ಬೇಕು. ನೀವು ಅಲಂಕಾರ ಪ್ರಿಯರು. ಯಾರಾದ್ರೂ ತಮಾಷೆ ಬೇಜಾರು ಮಾಡ್ಕೋಬೇಡಿ. ಮಿಥುನ್ ರಾಶಿಯವ್ರ ಕನ್ಯಾ ರಾಶಿಯವ್ರ ಮನೆಗೆ ಹೋಗಿ, ಗಲ್ಲ 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 ಚಂದ್ರಿಕಾ, ಬ್ಯೂಟಿಫುಲ್. ಇವಾಗ ಚಿಕ್ಕ ಮನೆಯನ್ನು ತುಂಬಾ ಚೊಕ್ಕದಾಗಿ ಗ್ಲಾಮರ್ ಹೌಸ್ ನೋಡ್ಬೇಕು ಅಂದ್ರೆ ನೀವು ಮಿಥುನ್ ರಾಶಿ ಕನ್ಯಾ ರಾಶಿ ಮನೆಗೆ ಹೋಗಿ. ಎಸ್, ಅವ್ರಿಗೆ ಅದೊಂದು ಇರುತ್ತೆ. ಗ್ರಹಗತಿಗಳ ಇನ್ನೊಂದು ವಿಚಿತ್ರ, ಅದು ಆಗಿದ್ರೆ ಅದು ಬೇರೆ ಕತೆ. ನಾನು ನೋಡಿದಾನೆ, ದೆ ಕೀಪ್ ಸೋ ವಾರ್ಮ್. ಸೊ ಅವರು ಇಟ್ಟಿರೋ ಒಂದೇ ಸೋಫಾ ಇರುತ್ತೆ, ಬಟ್ ಬ್ರಾಂಡ್ ಇರುತ್ತೆ. ಮಿಥುನ್ ರಾಶಿ ಪಂಚಮಾಧಿಪತಿ ಶುಕ್ರ, 12ನೇ ಮನೆ ಶುಕ್ರ. ಕನ್ಯಾ ರಾಶಿಗೆ ಭಾಗ್ಯಾಧಿಪತಿ ಪ್ಲಸ್ ಧನಾಧಿಪತಿ ಶುಕ್ರ. ಸೊ ದೇ ಕೀಪ್ ದಟ್. ಹಂಗಿರ್ಬೇಕು ಅಂತ ಯಾವ ಮನೆಗೆ ಹೋದ್ರೂ ಅವ್ರಿಗೆ ತೃಪ್ತಿ ಇರೋಲ್ಲ. ಇದಕ್ಕಿಂತ ದೊಡ್ಡದು ಏನಾದ್ರೂ ಇರಬೇಕು. ಸೊ ಅದಕ್ಕೊಂದು ತಕರಾರು ತಂದು ಇಟ್ಕೋತಾರೆ. ಇನ್ ಬಾಡಿಗೆ ಮನೆಗಳಿಗೆ ಹೋದ್ರು ವಾಸ್ತು ಇರಲ್ಲ. ನೀವು 100% ಅಲ್ಲಿ ಏನಾದ್ರು ಆರೋಗ್ಯನೋ ಪೆಟ್ಟೋ ಇನ್ನೊಂದು ಏಳಿಗೆ ಇರಲ್ಲ. ತಮಾಷೆ ಏನಂದ್ರೆ, ನೀವು ಸ್ವಂತ ಮನೆಗೆ ಹೋದ್ಮೇಲೆ ಅದ್ಭುತ ಆಗ್ಬಿಡ್ತೀರಿ. ಆದ್ರೆ ಸ್ವಂತ ಮನೆ ಅನ್ನೋದು ಬರೋದೇ ಒಂದು ದೊಡ್ಡದು. ಹೌದು ಅಲ್ವೋ ಹೇಳಿ? ನೀವು ಸ್ವಂತ ಮನೆ ಮಾಡಿದ ಮೇಲೆ ನಿಮ್ ಜೀವನದಲ್ಲಿ ಬದುಕು ಬದಲಾಯ್ತಾ ಇಲ್ವಾ? ತುಂಬಾ ಜನ ಸ್ವಂತ ಮನೆ ಮಿಥುನ್ ರಾಶಿಯವ್ರು ಕಟ್ಕೊಂಡಿರ್ತಾರೆ, ಇಲ್ಲ ಕನ್ಯಾ ರಾಶಿಯವ್ರು ಕಟ್ಕೊಂಡಿರ್ತಾರೆ, ಇಲ್ಲ ಮಿಥುನ್ ಲಗ್ನ ಕನ್ಯಾ ಲಗ್ನ. ಎಸ್, ದೆನ್ ಆನ್ವರ್ಡ್ಸ್ ಅಲ್ಲೊಂದು ಕಂಫರ್ಟಬಲ್ ಬಂದ್ಬಿಡುತ್ತೆ ನಂದು ಅಂತ. ಬಟ್ ಆದ್ರೂ ಇದಕ್ಕಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಕಾರ್ ಪಾರ್ಕಿಂಗ್ ಹಂಗಿರ್ಬೇಕಿತ್ತು, ಬಟನ್ ಒತ್ತಿದ್ರೆ ಡೋರ್ ಓಪನ್ ಆಗ್ಬೇಕಿತ್ತು. ಈ ತರ ಒಂದು ಫ್ಯಾಸಿನೇಟೆಡ್ ಒಂದು ಗ್ಲಾಮರ್ ನೀವು, ಹೌದು ಅಲ್ವೋ ಅಂತ ಹೇಳ್ಬಿಟ್ಟು. ಈಗ ಅದನ್ನ ಬದಲಾಯಿಸೋದೆ ಹೆಂಗೆ? ನಮಗ್ ಸ್ವಂತ ಮನೆ ನಿಜವೇ ನೋವೇ ಬಾರ್ವೆ ಈ 2 ರಾಶಿಗೆ ಅಲ್ಲೊಂದು ತಕರಾರು ಇರುತ್ತೆ. ಇದನ್ನ ತಡೆಯೋದು ಹೇಗೆ? ಅಲ್ಲೊಂದು ಏನೋ ಒಂದು ಕಿರಿಕಿರಿ ಇರುತ್ತೆ. ಸ್ವಯಾಜಿತ ಆಸ್ತಿ ತಗೊಂಡ್ರೆ ಈ ತರ, ಪಿತ್ರಾಜಿತ ಆಸ್ತಿ ಕೇಳಲೇಬೇಡಿ. ಅಲ್ಲೊಂದು ಒಡ ಹುಟ್ಟಿದವ್ರು ಕೊಡೋಕ್ಕೂ ಮನ್ಸು ಬರಲ್ಲ, ಅವ್ರು ಸಪೋರ್ಟು ಮಾಡಲ್ಲ. ನಾನು ನೋಡಿದ್ದಾನೆ, ಎತ್ತವ್ರ ಸಮೇತ ಅವ್ರೇನು ಮಾಡಿಟ್ಟಿರಲ್ಲ,
ಬರುವಾಗ ನಿಮಗೆ ಅದು ಏನೋ ಎತ್ತ ಅನ್ನೋದು ಕೂಡ ಒಂದು ತಲೆನೋವು. ಈಗ ಅದನ್ನು ತಡೆಯೋದು ಹೇಗೆ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ಗುರು ಪುಷ್ಯಾಮೃತ ಯೋಗ ಕಟಕ ರಾಶಿಗೂ ಕೂಡ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಥುನ ರಾಶಿ, ಕನ್ಯಾ ರಾಶಿ ಸ್ವಯಾಜಿತ ಆಸ್ತಿ ಇಲ್ಲ ಪಿತ್ರಾರ್ಜಿತ ಆಸ್ತಿ, ಅಲ್ಲೊಂದು ನೋವಿರುತ್ತೆ. ಹೇಳಿದ್ದಾಯ್ತು. ಈಗ ತಡೆಯೋದು ಹೇಗೆ ಗುರುಗಳೇ? ಹೌದು, ಹೇಗಾದರೂ ಮಾಡಿಬಿಟ್ಟು ಎಲ್ಲಾದರೂ ನೀವು ಒಂದು 5 ಕುಂಟೆ ಸೆಂಟ್ಸ್ ಆದರೂ, ಒಂದು 10 ಸೆಂಟ್ಸು. 1 ಸೆಂಟ್ ಅಂದ್ರೆ 440 ಅಡಿ ಆಯ್ತಾ? ಜಮೀನು ತಗೋಬೇಕು. ವಿಲ್ ಸಾರ್ಟ್ಸ್ ಔಟ್ ಪ್ರಾಬ್ಲಮ್. ಜಮೀನು, ಸೈಟ್ ಅಲ್ಲ, ಸೈಟ್ ಅಲ್ಲ. ನೀವು ಸೈಟು ಅಂದ್ರೆ ಪ್ರಾಬ್ಲಮ್. ನಾನು ನೋಡಿದ್ದೇನೆ, ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಸೈಟ್ ಇರಬೇಕು, ಸೈಟ್ ಇರಬೇಕು ಅಂತ ಸುತ್ತೋದೆ. ನಿಮ್ಗದು ಪ್ರಾಬ್ಲಮ್ಮೇ. ಸರಿ, ಇದಿದೆ, ಇದಕ್ಕೊಂದು ಸಮಾಧಾನ ಕೊಡಬೇಕು ಅಂದ್ರೆ 1/4 ಎಕರೆ, 1/2 ಎಕರೆ, 1 ಎಕರೆ ನಿಮ್ಮ ಕೈಯಲ್ಲಿ ತಾಕತ್ತಾಗುತ್ತೆ ಅಂದ್ರೆ ಜಮೀನ್ ತಗೊಂಡು ನೀವು ಒಂದು ತೋಟಗಾರಿಕೆ ಮಾಡಬೇಕು. ಅಲ್ಲೊಂದು ತೋಟದ ಮನೆ ಮಾಡ್ಕೋಬೇಕು. ನೀವು ಸರ್ಪಗಳ ಜೊತೆ ಇರಬೇಕು, ಪಶು ಪಕ್ಷಿಗಳ ಜೊತೆ ಇರಬೇಕು, ತೋಟದ ಜೊತೆ ಇರಬೇಕು. ನೀವು ಇದರಿಂದ ಬಚಾವಾಗಬೇಕು ಅಂದ್ರೆ ನೀವೊಂದು ತೋಟ, ಅಲ್ಲೊಂದು ಹಸು, ಹೈನುಗಾರಿಕೆ, ಶುಕ್ರ ಇರಬೇಕು. ಅಲ್ಲೊಬ್ಬರನ್ನ ಮನೆ ಇರಿಸ್ಬೇಕು, ಅಲ್ಲೊಂದು ಗಿಡಗಳಿರ್ಬೇಕು, ಅಲ್ಲೊಂದು ಇವ್ರುಗಳು ಓಡಾಡ್ತಾರೆ. ತೋಟ ಅಂದ್ಮೇಲೆ ಓಡಾಡ್ತಾರೆ. ಯಾಕಂದ್ರೆ ಯು ಶುಡ್ ಬಿ ಸರೌಂಡೆಡ್. ಸೈಟು ಗೀಟು ಇಲ್ಲಿ ಈ ತರದ್ ನೀವು ನಾಕಾಬಂದಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಅವ್ನಿಗೆ ಬರೋಕ್ ಜಾಗ ಇಲ್ಲ. ಸೊ ಅಲ್ಲಿ ತಾಕತ್ತಿಡ್ತಾನ ಅವನು. ಟು ಓವರ್ಕಮ್ ದ್ಯಾಟ್ ನೀವೊಂದು ಜಮೀನ್ ಮಾಡಿ ನೋಡಿ. ಅಲ್ಲೊಂದು ಚಿಕ್ಕ ತೋಟದ ಮನೆ, ಒಂದು 15 ಲಕ್ಷದ್ದು, ಒಂದು 15 ದಿನಕ್ಕೆ ಹೋಗ್ಬಿಟ್ಟು ನಿಮ್ಗೆ ಪೀಸ್ ಆಫ್ ಮೈಂಡು ಬರುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಬರುತ್ತೆ. ಏನು ಮಾಡಲ್ಲ ಅವ್ನು ನಿಮಗೇನು ಮಾಡಲ್ಲ. ಸರ್ಪಣ್ಣ ಇಲ್ಲಿ ಚಿತ್ತ ಇದ್ದಾನೆ ಆಯ್ತಾ, ಅಲ್ಲಿ ಆರುದ್ರ ಇದ್ದಾನೆ, ಮೃಗಶಿರ ಇದ್ದಾನೆ, ಏನು ಮಾಡಲ್ಲ. ಯಾಕಂದ್ರೆ ಇಲ್ಲಿ ಸೂರ್ಯ ಇದ್ದಾನಲ್ವಾ, ಅಲ್ಲಿ ಗುರು ಇದ್ದಾನಲ್ವಾ, ದಕ್ಷಿಣಾಮೂರ್ತಿ ಇದ್ದಾನೆ, ಅಲ್ಲಿ ಶಿವನ ಇನ್ನೊಂದು ಸ್ವರೂಪ, ಇಲ್ಲಿ ಶುದ್ಧ ಶಿವನೇ ಇದ್ದಾನೆ. ಸೊ ದೇ ವಿಲ್ ನಾಟ್ ಹಾರ್ಮ್ ಯು. ನೀನು ಬಗ್ಗಿದೀಯ, ಸೊ ನೀವು ಹೊಲದಲ್ಲಿ ಇಳಿಬೇಕು, ಕೈ ಕೆಸರಾಗ್ಬೇಕು, ಅಲ್ಲಿ ಒಂದು ಸಣ್ಣ ಪುಟ್ಟ ಗಿಡಗಳು ನೆಡಬೇಕು. ಹೀಗಿದ್ದಾಗ ಈ ಲೋಪವನ್ನ ತಡಿಬೋದು. ಅದಕ್ಕೂ ಕೂಡ ಲೆಕ್ಕಗಳಿದೆ. ಯಾವ ಕಡೆ ಹೋಗ್ಬೇಕು, ಯಾವ ದಿಕ್ಕಲ್ಲಿ ಹೋಗ್ಬೇಕು, ಅದು ನಿಮ್ ಜಾತಕ ಪರಿಶೀಲಿಸ್ಬೇಕು. ಹೋಗ್ಬಿಟ್ಟು ಎಲ್ಲೋ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ತಿರ್ಗಾ ಅಲ್ಲೂ ಒಂದು ಆಪತ್ತು ತಂದಿಟ್ಕೊತೀರಿ. ನಿಮ್ ಜಮೀನಲ್ಲಿ ದೊಡ್ಡದಾಗ ಬೆಳೆನೂ ಆಗ್ಬಾರ್ದು, ಬರೋಲ್ಲ. ಹೌದು, ಅಷ್ಟಮಾಧಿಪತಿ ಪ್ಲಸ್ ಷಷ್ಠಾಧಿಪತಿ, ದೊಡ್ಡ ಬೆಳೆ ಹಾಕ್ಬಿಡ್ತೀನಿ. ಅದು ನಿಮ್ ಬರೀ ನಿಮ್ ಯೂಟ್ಯೂಬ್ ಕತೆ, ಅದು ಪೇಪರ್ ಕತೆ, ವೈಟ್ ಪೇಪರ್ ಬರೆಯೋ ಕತೆ. ಅದು ಸುಖ ಸುಮ್ಮನೆ. ಅದಕ್ಕೆ ದೊಡ್ಡದಾಗಿರಬಾರ್ದು. ಒಂದು 1/2 ಎಕರೆ, ಮ್ಯಾಕ್ಸಿಮಮ್ ಒಂದು 3 ಎಕರೆ ಏನೋ ಒಂದು ತೆಂಗು ಹಾಕಿದ್ದೀನಿ ಲಾಂಗ್ ಟರ್ಮ್. ಈ ತರ ಒಂದು ತೇಗ ಹಾಕಿದ್ದೀನಿ, ಡನ್. ಒಂದು ನೆಲ್ಲಿಕಾಯಿ ಗಿಡ ಹಾಕಿದ್ದೀನಿ, ಒಂದು ನುಗ್ಗೆಕಾಯಿ ಗಿಡ ಹಾಕಿದ್ದೀನಿ. ನಾನು ಹೋಗಿ ಒಂದು ಫ್ಯಾಮಿಲಿ ಇಟ್ಟು ಈ ತರ ಮೇಂಟೈನ್, 1 2 ಹಸು 2 ಕುರಿ, ಈ ತರದ್ದು ಒಂದು ಹೈನುಗಾರಿಕೆ, ಡನ್. ನಾಟ್ ಮೇಜರ್. ನಂಗೆ ತಿಂಗಳು 5 ಲಕ್ಷ ಬಂದ್ಬಿಡ್ಬೇಕು, 2 ಲಕ್ಷ ಬಂದ್ಬಿಡ್ಬೇಕು, ಸಬ್ ಕುಚ್ ನೈ.
ನೀವು ಅಲ್ಲಿರ್ಬೇಕು. ನಿಮ್ಗೊಂದು ಜಮೀನ್ ಇದ್ರೆ ಜಮೀನಲ್ಲಿ ಮನೆ ಮಾಡ್ಕೊಂಡೆ ಉಳಿಯುತ್ತೆ, ಏನು ತೊಂದರೆಗಳು ಬರಲ್ಲ. ನೀವು ಮಾಡೋಕೆ ನೀವು ಇಲ್ಲಿ ಹೋಗ್ತೀರಿ, ಸೈಟು ಬೆಂಗಳೂರಲ್ಲಿ ಸೈಟು, HSR ಲೇಔಟಲ್ಲಿ ಸೈಟು, ಡಾಲರ್ಸ್ ಕಾಲನಿಯಲ್ಲಿ ಸೈಟು, ನಿಮ್ ಕನ್ಸುಗಳು ಶಿವ ಇಲ್ಲ ಅಂತ ಹೇಳಿಬಿಡಿ ನೋಡೋಣ. ಯಾರಾದ್ರೂ ಒಂದ್ ಮನೆ ಕಟ್ಟಬೇಕು ಅಂದ್ರೆ ಮಿಥುನ್ ರಾಶಿ ಕನ್ಯಾ ರಾಶಿ ಅವ್ರ ಜೊತೆ ಕೂತ್ಕೊಳ್ಳಿ, ಅವ್ರನ್ನ ನೋಡಿ ಅವ್ರು ಕೊಡೋ ಒಂದು ವಾವ್, ಕಟ್ಟದ ಇಲ್ವಾ ಅವ್ರು ನೋಡಿ ನೀವು ಕಾಸ್ಟಿಂಗು, ಬಜೆಟಿಂಗು, ಇಂಟೀರಿಯರ್, ಅಲಂಕಾರ, ದೇವ್ರ ಮನೆ, ಕಿಚನ್ ಹೆಂಗ್ ಬರ್ಬೇಕು, ಡೋರ್ ಹೆಂಗಿರ್ಬೇಕು, ಮೈನ್ ಡೋರ್ ಹೆಂಗಿರ್ಬೇಕು, ಬೆಡ್ರೂಮ್ ಹೆಂಗಿರ್ಬೇಕು, ಬೆಡ್ರೂಮ್ ನಲ್ಲಿ ಕಾಟ್ ಹೆಂಗಿರ್ಬೇಕು, ಇವ್ರನ್ನ ಕೇಳಿ ನೀವು. ನಿಮ್ ಪಕ್ಕದಲ್ಲಿ ಮಿಥುನ ಕನ್ಯಾ ಇತ್ತು ಅಂದ್ರೆ ಯಾರಾದ್ರೂ ಸರಿ ಮನೆ ಕಟ್ಟಬೇಕಾದ್ರೆ ಇವ್ರ ಜೊತೆಲಿ ಕೂತ್ಕೊಳ್ಳಿ. ಬಾ, ನಿಜವಾಗ್ಲೂ ಹೇಳ್ತಾನೆ, ಒಬ್ಬ ಇಂಜಿನಿಯರ್ ಆರ್ಕಿಟೆಕ್ಚರ್ ಕೂಡ ಕೊಡಲ್ಲ, ಅಷ್ಟು ಒಂದು ಡಿಸೈನಿಂಗ್ ಕಾನ್ಸೆಪ್ಟ್ಸ್ ಇವ್ರ ಹತ್ರ ಇರುತ್ತೆ. ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ, ಹೌದು ಅಲ್ವಾ, ಕಾಯ್ತಿರ್ತೇನೆ ನಾನು. ಈ 2 ರಾಶಿಗೆ ಮಾತ್ರ ಮನೆ ಕಟ್ತೀರಿ, ಜಾಗ ಮಾಡ್ತೀರಿ, ಬಾಟ್ ಪಂಚ್ ಇನ್ ದಿ ಬ್ಯಾಕ್, ಮೂಗು ಬಾಯಿನಲ್ಲಿ ಸರಿಯಾಗಿ ರಕ್ತ ಬರ್ಸಿ ಒದ್ದಾಡಿ. ಯಾಕಂದ್ರೆ ಷಷ್ಠಾಧಿಪತಿ ಅಣ್ಣ ಅಷ್ಟಮಾಧಿಪತಿ, ದಟ್ ಇಸ್ ಅ ಥ್ರೆಟ್. ಬಡ್ದು ಕಿತ್ತೇ ಕೊಡೋದು. ನಾನು ಒಬ್ರು ಕನ್ಯಾ ರಾಶಿಯವ್ರು ನೋಡಿದ್ದೆ, ಯಾರೋ ಸೈಟಲ್ಲಿ ಮನೆ ಕಟ್ಟಕ್ ಹೋಗ್ಬಿಟ್ಟಿದ್ರು, ಕರ್ಸಿದ್ರು ಪೂಜೆಗೆ, ಬಚಾವ್. ಇನ್ನೊಬ್ರು ಕನ್ಯಾ ರಾಶಿ ನೋಡ್ಬೇಕು, ಮನೆ ಕಟ್ಲಿಕ್ಕೆ ಹೋಗ್ತಾರೆ, ಅವ್ರ ಮನೇಲಿ ಹಿರಿಯರೊಬ್ರು ತೀರ್ಕೋತಾರೆ. ಇನ್ನೊಬ್ರು ಕನ್ಯಾ ರಾಶಿ ನೋಡ್ಬೇಕು, ಮನೆ ಗೃಹ ಪ್ರವೇಶ ಮಾಡೋಣ ಅಂತ ಹೋಗ್ತಾರೆ, ಮನೇಲಿ ಹಿರಿಯರಿಗೆ ಸೀರಿಯಸ್. ಇನ್ನೊಬ್ರು ಮಿಥುನ್ ರಾಶಿ ನೋಡ್ಬೇಕು, ಮನೆ ಕಟ್ತಾರೆ, ಅಮ್ಮ ಅಪ್ಪನೇ ಮನೇಲಿಲ್ಲ. ಇನ್ನೊಬ್ರು ಮಿಥುನ್ ರಾಶಿ ನೋಡ್ಬೇಕು, 100 ಎಕರೆ ಇದೆ, ಏನು ಕೊಟ್ಟಿಲ್ಲ, ಹಂಚೆ ಇಲ್ಲ, ಒದ್ದಾಡಿ ಒಂದು ಫ್ಲಾಟ್ ತಗೋತಾರೆ. ತುಂಬಾ ಆ ತರ ಕೇಸುಗಳು, ಅದು ಸಾಲ ಇದೆ, ಲೋನ್ ಇದೆ. ಇನ್ನೊಬ್ರು ಮಿಥುನ್ ರಾಶಿ ಮನೆ ಕಟ್ಟಿದ್ಮೇಲೆ ಹಿಡ್ಕೊಂತು ಶನಿ, ಇರೋ ಗೌರವ ಅಧಿಕಾರ ದುಡ್ಡುಗೆಲ್ಲ ಕೂತು ಬಂದ್ಬಿಡ್ತು. ದೇರ್ ದಟ್ ಇಸ್, ಐ ಹ್ಯಾವ್ ಸೀನ್ ಇಟ್. ತುಂಬಾ ಆ ಥರದ್ದು ನೋಡಿದ್ದಾನೆ. ಸೊ ಅದರಿಂದ ದುಡುಕ್ಬೇಡಿ. ಜಯಲಲಿತಾ ಮಿಥುನ್ ರಾಶಿ, ತನ್ನ ಸ್ವಂತ ಮನೇಲಿ ಯಾರೂ ಇರಲಿಲ್ಲ, ಈಗ ನೋಡಿ ಯಾರೋ. ಅದನ್ನು ಕೂಡ ನೋಡಿ ಗೌರ್ಮೆಂಟು ಹ್ಯಾಂಡ್ ಓವರ್ ತಗೊಳಕ್ ಹೋಗಿತ್ತು, ಅಲ್ಲೇನೋ ಕೋರ್ಟ್ ಎಲ್ಲ ಅವ್ರ ಕಡೆಯವ್ರು ಹಾಕಿ ಗೆಲ್ತಾರೆ. ಆಕೆ ಇಟ್ಟಂತ ಬಿಲ್ಲು ನಾಮನೋ ಇನ್ನೊಂದೋ ವಾಟ್ ಎವರ್. ಈಗ ಇನ್ನೊಬ್ರು ಇದ್ದಾರೆ, ಇರುವಷ್ಟು ದಿನ ಯಾರೂ ಇರ್ಲಿಲ್ಲ, ಅದನ್ನ ಗೌರ್ಮೆಂಟ್ ಹ್ಯಾಂಡ್ ಓವರ್. ಇನ್ನೊಬ್ಬ ಪುಣ್ಯಾತ್ಮ ಜಗನ್ಮೋಹನ್ ರೆಡ್ಡಿ, ಮಿಥುನನೇ, ಅವನ್ ಪ್ಯಾಲೇಸ್ ಗತಿ ಈಗ ಏನಾಗಿದೆ, ಗೌರ್ಮೆಂಟ್ ಟುಕ್ ಓವರ್. ನೋಡಿ, ಮಿಥುನ್ ರಾಶಿ ಅವರಿಗೆ ಜಾಗ ಜಮೀನು, ಕನ್ಯಾ ರಾಶಿ ಅವ್ರಿಗೆ ಅಲ್ಲೊಂದು ಯಾರಾದ್ರೂ ಹಾಕ್ತಾರೆ, ಮುಚ್ಚಿಟ್ಬಿಟ್ಟು ಜಾಗ ಇಟ್ಕೊಂಡವ್ರೆ. ಏನೂ ಬೇಡ. ಕುಮಾರಸ್ವಾಮಿ ಅವರ ಮಿಥುನ ರಾಶಿಯೇ ಈಗ ಅಲ್ಲೊಂದು ಬಿಡದಿ ಜಾಗದಲ್ಲಿ 36 ಎಕರೆ, ಅಲ್ಲೊಂದು ಏನೇನೋ ಮಾತುಗಳು ಬಂದ್ಬಿಟ್ಟಿದೆ, ಗಮನಿಸ್ ನೋಡಿ. 40 ವರ್ಷದ ಹಿಂದ್ಗಡೆ ಅವ್ರು ತಗೊಂಡಿರೋದು, ಈಗಲ್ಲ. ಹೆಚ್ಚು ಕಡಿಮೆ 94, 96 ಅಲ್ಲಿ ಸಮಥಿಂಗ್, 84, 86 ಅಲ್ಲಿ. ಆಗ ಅವ್ರು ರಾಜಕೀಯಕ್ಕೆ ಬಂದಿರಲಿಲ್ಲ, ಅವರೊಂದು ಫಿಲಮ್ ವಿತರಕರಾಗಿದ್ರು, ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಅವತ್ತು ಎಷ್ಟಿರುತ್ತೆ, ಆ 36 ಎಕರೆ, ಹಬ್ಬಬ್ಬ ಅಂದ್ರೆ 1 ಲಕ್ಷ ಅಂದ್ರೆ 36 ಲಕ್ಷ, ಇಲ್ಲ 2 ಲಕ್ಷ 3 ಲಕ್ಷ ಇದ್ರೆ ಹೆಚ್ಚು. ಫಿಲಮ್ ಲ್ಯಾಂಡ್ ನಲ್ಲಿ ಇದ್ದವ್ರು ಅವರು ಡಿಸ್ಟ್ರಿಬ್ಯೂಟರ್, ಬಿಗ್ ಡಿಸ್ಟ್ರಿಬ್ಯೂಟರ್, ಸುಮ್ಮನೆ ಏನಲ್ಲ ಅವರು. ಇವತ್ತು ನೋಡಿ ಅದೆಲ್ಲ ಏನೇನೋ ತೆಗೆದು ಇದ್ದು ಅವ್ರನ್ನ ನೆಮ್ಮದಿಯಾಗಿ ಆ ಜಾಗದ ವಿಚಾರದಲ್ಲಿ ಬಿಡ್ತಿದಾರ ನೋಡಿ. ಅವ್ರದೇ ಜಾಗ, ಯಾರೇನೋ ಏನೋ ಮತ್ತೆ ಅಲ್ಲಿ ನಡೀತಿರೋ ಟೌನ್ಶಿಪ್ ನನಗೂ ಸಂಬಂಧ ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾನಂತೂ ಆಪೋಸಿಟ್. ಮರಗಳನ್ನ ಹವನ ಮಾಡೋದು, ಲೇಔಟ್, ಟೌನ್ಶಿಪ್ ಅಂತ ಡೆವಲಪ್ಮೆಂಟ್ ಅನ್ನೋ ಹೆಸರು ಬೆಂಗಳೂರು ಬೆಂದಗಾಳೂರು ಆಗ್ಬಿಡುತ್ತೆ. ಆಮೇಲೆ ವಿ ಶುಡ್ ಪ್ರೊಟೆಕ್ಟ್ ದಟ್. ಸುತ್ತಮುತ್ತಲು ಇವತ್ತು ಬೂದಿಗೆರೆ, ನೆಲಮಂಗಲ, ಈ ಕಡೆ ಎಲ್ಲ ಇದ್ದಂತ ಆನೇಕಲ್ಲು, ಇದೆಲ್ಲ ಎವ್ರಿಥಿಂಗ್ ಇಸ್ ಸರ್ವನಾಶ. ಆನೇಕಲ್ಲಲ್ಲಿ ಏನೋ ಸ್ಟೇಡಿಯಂ ಅಂತ ಮಾಡ್ತಿದ್ದಾರೆ. ಐ ಆಮ್ ಆಪೋಸ್. ನಾನು ಆಪೋಸ್ ವೈಯಕ್ತಿಕವಾಗಿ. ನಾನು ಯಾರನ್ನೂ ಹೇಳ್ತಿಲ್ಲ, ಯಾಕಂದ್ರೆ ಗಿಡಗಳ ಹವನ, ಅಯ್ಯೋ ರಾಮಚಂದ್ರ. ಈಗಲೇ ಬೆಂಗಳೂರಲ್ಲಿ 37, 38, 39 ಸುಟ್ಟಗಾಳೂರು ಆಗ್ಬಿಡುತ್ತೆ. ಬೆಂಗಳೂರಲ್ಲಿ ಬದುಕ್ಲಿಕ್ಕಾಗಲ್ಲ ಈ ಟ್ರಾಫಿಕ್ ಅಲ್ಲಿ, ಈ ಬಿಸಿಲಲ್ಲಿ, ಈ ಡಸ್ಟ್ ಅಲ್ಲಿ.
ಓವರ್. ಶಿವನೇ ಕಾಪಾಡಬೇಕು. ಇರ್ಲಿ. ಗುರು ಪುಷ್ಯಾಮೃತದ ನಾಳೆ ಮಾತಾಡ್ತಾನೆ. ಸಮಯದ ಭಾವ, ರಾಶಿಗೆ ಬಂದ್ಬಿಡ್ತಾನೆ. ಈ ಒಂದು ಕಟಕ ರಾಶಿಗೆ ಆಯ್ತಾ, ದಯಮಾಡಿ ಕ್ಷಮಿಸಿ, ಟೈಮ್ ಆಯ್ತು. ಕಟಕ ರಾಶಿ ಪುಷ್ಯಾಮೃತ ಯೋಗ. ಸೊ ಲೆಟ್ ಅಸ್ ಸ್ಪೀಕ್ ಟುಮಾರೋ. ಯಾಕಂದ್ರೆ ಕಡಿಮೆ ಅಂದ್ರೆ 10-15 ನಿಮಿಷ ಕೊಡಬೇಕು. ಶುಡ್ ನಾಟ್ ಬಿ ಮೆಸ್ಡ್ ಅಪ್. ಏನೋ ಹೇಳ್ಬಿಟ್ಟು ಎದ್ದೋದ ನನ್ನ ಆತ್ಮಸಾಕ್ಷಿ ತೃಪ್ತಿ ಇರಲ್ಲ. ಕಲ್ತಿರೋ ವಿದ್ಯೆ ನಿಮಗೆ ತಿಳಿಸ್ಕೊಡ್ಬೇಕು. ನಿಮ್ಮಲ್ಲೊಂದು ಚೈತನ್ಯ, ನಿಮ್ಮನ್ನು ಪ್ರೊಟೆಕ್ಟ್. ನಿಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ಮಂಗಳವಾರ ಹಸ್ತ ನಕ್ಷತ್ರ. ಎಷ್ಟು ಜನ ಮಿಥುನ ಕನ್ಯಾ ರಾಶಿಯವ್ರು ಕಮೆಂಟ್ಸ್ ಹಾಕ್ತೀರಿ? ಐಲ್ ಬಿ ವೈಟಿಂಗ್ ಮಕ್ಕಳೇ, ಐಲ್ ಬಿ ವೈಟಿಂಗ್. ನನ್ನ ಅನುಭವ ತಪ್ಪಿದ್ರೆ ಕ್ಷಮಿಸಿ. ಎಲ್ಲ ನಾನು ಹೇಳಿದೆಲ್ಲ ಕರೆಕ್ಟ್ ಆಗಬೇಕು ಅನ್ನೋದೇನೂ ಇಲ್ಲ. ಬಟ್ ನನ್ನ ಅನುಭವ ನಾನು ನೋಡಿರೋದು ವಿಚ್ ಇಸ್ ಪಾಸಿಂಗ್. ಮೇಷರಾಶಿ. ಚಂದ್ರ ನಕ್ಷತ್ರದಲ್ಲಿ 6ನೇ ಮನೇಲಿ ಬುಧನ್ ಮನೇಲಿ ಇರೋದು ಒಳ್ಳೇದಲ್ಲ. ಮನೋಕಾರಕ. ಮನಸ್ಸೋಗಿ ಬುದ್ಧಿ ಮಾತು ಕೇಳ್ತಿದೆ. ಇವನಿಗೂ ಅವ್ನಿಗೆ ಆಗೋದಿಲ್ಲ. ಏನಂತೀಯ ನೀನು, ಏನ್ ಮಾಡ್ಲೋ ನಾನು ಅಂತ. ಇವನಿಗೂ ಡೆಡ್ ಆಪೋಸಿಟ್. ಸೊ ಇವತ್ತು ನೀವು ತಗೊಳ್ಳೋ ಕೆಲವು ನಿರ್ಧಾರಗಳು ಆತುರ ಕನ್ಫ್ಯೂಷನ್ಸ್ ಈ ತರದ್ ಮಾಡ್ತಕ್ಕಂಥದ್ದು ಮಾಡುತ್ತೆ. ನಿಧಾನ ಮಾಡಿ. ಅನುಭವಸ್ಥರು ಗುರು ಶುಕ್ರ ಬುಧ ಇದಾರಲ್ಲ, ತಗೊಳ್ಳೋಣ. ಕನ್ಸಲ್ಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಪೊಲಿಟಿಕಲ್ ಕನ್ಸಲ್ಟೆಂಟ್, ಮೀಡಿಯಾ, ಟ್ರಾವೆಲ್, ಎಂಟರ್ಟೈನ್ಮೆಂಟು, ಥಿಯೇಟರು, ಹೋಟೆಲು, ಸೂಪರ್ಬ್ ಆಗಿರತಕ್ಕಂಥ ಒಂದಿದು. ವೃಷಭ ರಾಶಿ. ಮಕ್ಕಳ ವಿಚಾರ, ಮನೆ ವಿಚಾರ, ಅಲ್ಲೇನೋ ತಳಮಳ. ಇವತ್ತು ನಾವು ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ಆಲೋಚನೆ ಬೇರೆ, ಅವ್ರ ಚಿಂತನೆ ಬೇರೆ. ತೃಪ್ತಿಪಡಿಸ್ಲಿಕ್ಕೆ ಆಗೋಲ್ಲ. ಕೊಳ್ಳು ಬಾಕತನ. ಇವತ್ತು ಅವ್ರಿಗೆ ಇದು ಕೊಟ್ಟಿಲ್ಲ ಅಂದ್ರೆ ನಾವು ಕೆಟ್ಟವರು, ಸೇರಿಸ್ಲಿಲ್ಲ ಅಂದ್ರೆ ಕೆಟ್ಟವರು, ಮಾಡ್ಲಿಲ್ಲ ಅಂದ್ರೆ ಕೆಟ್ಟವ್ರು. ನಮ್ಗೆ ಅದು ಕೆಟ್ಟದ್ದೇ ಗೊತ್ತಿಲ್ಲ. ನಮ್ಮ ಜನ್ರೇಷನ್ಗೆ ಈ ತರ ಕೊಟ್ಟಿಲ್ಲ ಅಂದ್ರೆ ಕೆಟ್ಟವ್ರು ಅನ್ನಿಸ್ತಿರ್ಲಿಲ್ಲ. ಕೋಪ ಬರ್ತಿತ್ತು. ನಮ್ಮಪ್ಪ ಯಾಕೆ ಕೊಡ್ಸಿಲ್ಲ, ನಮ್ಗೆ ಗೊತ್ತಿಲ್ಲ ಅವನ ಹತ್ರ ಇಲ್ಲ ಅಂತ. ಈಗಿನ ಜನ್ರೇಷನ್ ಹಂಗಲ್ಲ. ನಮ್ಮಪ್ಪ ಎಂತ ಯೋಗ್ಯತೆ ಅವನು ಏನೇನೋ ಬದ್ಧ ದ್ವೇಷಿಗಳಾಗಿ ತಗೊಳಕ್ ಶುರು ಮಾಡ್ತಿದ್ದಾರೆ. ಮೊನ್ನೆ ಒಂದು ಜಾತಕ ನಾನು ಹೇಳಿದೆ, ಯು ಆರ್ ಅನ್ಫಿಟ್ ಟು ಬಿ ಎ ಸನ್ ಅಟ್ ದಿಸ್ ಫ್ಯಾಮಿಲಿ. ಇಷ್ಟು ದೊಡ್ಡ ವೈದಿಕ ನೀನ್ ಅಲ್ಲವೇ ಅಲ್ಲ ಅಂದ್ರೆ ತಾಯಿ ಹೇಳಬೇಟ್ರು, ಇಸ್ ನಾಟ್ ಮೈ ಸನ್, ಅಡಾಪ್ಟೆಡ್ ಅಂತ. ಅಂತ ಒಂದು ಪಾಖಂಡಿತನ ಮಾಡಿಬಿಟ್ಟಿದ್ದಾನೆ. ಕುತ್ತಿಗೆ ಎದೆ ಮೇಲೆ ಕಾಲಿಡೋಷ್ಟು ಮಟ್ಟಕ್ಕೆ ಏನೋ ಮಾಡ್ತೀಯ ನೀನೋ ಅನ್ನೋಷ್ಟು ಮಟ್ಟಕ್ಕೆ. 18-19 ವರ್ಷದ ಹುಡುಗ ಕೊಟ್ಟಿಲ್ಲ, ಆಪಲ್ ಫೋನ್ ಕೊಟ್ಟಿಲ್ಲ, ಲ್ಯಾಪ್ಟಾಪ್ ಕೊಡ್ಸಿಲ್ಲ, ಐಪಾಡ್ ಕೊಡ್ಸಿಲ್ಲ, ಖರ್ಚು ಮಾಡೋಕ್ ದುಡ್ಡು ಕೊಟ್ಟಿಲ್ಲ, ಬೆಟ್ಟಿಂಗ್ ಆಡೋಕ್ ಕೊಟ್ಟಿಲ್ಲ, ಪಬ್ಜಿ ಆಡೋಕ್ ಕೊಟ್ಟಿಲ್ಲ, ಟ್ರೇಡಿಂಗ್ ದುಡ್ಡು ಕೊಟ್ಟಿಲ್ಲ. ಈ ತರದೆಲ್ಲ ಬಂದ್ಬಿಟ್ಟಿದೆ ಇವತ್ತು ಜನರೇಷನ್ಗೆ ಕೆಲವರಲ್ಲಿ. ಸೊ ಸ್ವಲ್ಪ ತಳಮಳದೆ ವೃಷಭ. ನಿಮ್ಮವರು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಸುಮ್ಮನೆ ಇದ್ಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಕೆಲಸದ ವಿಚಾರದಲ್ಲಿ ತೊಂದರೆ ಇಲ್ಲ. ಮಿಥುನ ರಾಶಿ. ಸುಖದಲ್ಲಿ ಚಂದ್ರ ಬಾಧಕನೇ. ಅಮ್ಮನ ಮನೆ, ಕುಟುಂಬ, ಸಂಗಾತಿ, ಏನೋ ಒಂದು ಕೊರಗಿಟ್ಟಿರ್ತಾನೆ ನಿಮಗೆ. ಮಿಥುನ ರಾಶಿಗೆ ಯಾವಾಗಲೂ ಕುಟುಂಬದ ವಿಚಾರದಲ್ಲಿ ನೋವೇ. ಅಲ್ಲೊಂದಿರುತ್ತೆ. ಕುಟುಂಬಕಾರಕ, ಧನಕಾರಕನೂ ನೋವೇ. ಅಷ್ಟು ಈಸಿಯಾಗಿ ನಿಮ್ಗೆ ಸಂಪಾದನೆ ಬಿಡಲ್ಲ, ಮಾಡಿದವ್ರಿಗೂ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಗುರು ಕೋರ್ಟು, ಈ ಥರದ್ದೆಲ್ಲ ಇರ್ತವೆ. ಮಿಥುನ ರಾಶಿಗೆ ಇವತ್ತು ಆ ಥರದ ಒಂದು ತಳಮಳ. ಅದರ ವೃತ್ತಿಯಲ್ಲಿ ಅತ್ಯದ್ಭುತ. ಸರ್ವಿಸ್ ಓರಿಯೆಂಟೆಡ್, ಸೇಲ್ಸು, ಮಾರ್ಕೆಟಿಂಗು, ಅಡ್ವರ್ಟೈಸಿಂಗು, ಫೋಟೋಗ್ರಫಿ, ಡಿಸೈನಿಂಗು, ಎಡಿಟಿಂಗು, ಯೂಟ್ಯೂಬು, ಮೀಡಿಯಾ, ಪ್ರಿಂಟು, ಫ್ಯಾಷನ್ನು ಚೆನ್ನಾಗಿದೆ. ಕರ್ಕಾಟಕ ರಾಶಿ ಒನ್ ಆಫ್ ದ ಬೆಸ್ಟ್. ಚಂದ್ರ ಸೂಪರ್ಬ್ ಆಗಿದ್ದಾನೆ. ಗುರು ಬುಧ ಶುಕ್ರ ಸಮ್ಮಿಳಿತ ನಿಮ್ಮನೆಯಲ್ಲೇ. ಡಿಸೈನಿಂಗ್, ಚಿತ್ರಕಲೆ, ಪೇಂಟಿಂಗು, ಅಂಗಡಿ, ಹೂವು, ಹಣ್ಣು, ಅಲಂಕಾರ ಯಾವುದಾದ್ರೂ ಸರಿಯೇ. ಕಮ್ಯುನಿಕೇಶನ್, ಪ್ರೆಸೆಂಟೇಷನ್, ಡಿಸೈನಿಂಗ್, ಗ್ರೂಪ್ ಲೀಡರ್, ಟೀಮ್ ಲೀಡರ್, ಸೇಲ್ಸ್ ಲೀಡರ್, ಮಾರ್ಕೆಟಿಂಗ್ ಲೀಡರ್, ಕಲಾ ಲೀಡರ್, ಕಲ್ಚರಲ್ ಅಡ್ವೈಸರ್, ಟೀಚರ್, ಲೆಕ್ಚರರ್, ಸೂಪರ್. ಸಿಂಹ ರಾಶಿ.
ಮಾತಿಗೆ ಸಂಬಂಧಪಟ್ಟಂತ ವೃತ್ತಿ, ಸ್ವಲ್ಪ ಒತ್ತಡ, ಮಾತಿನ ಕಾರಕ, ವಾಣಿ ಕಾರಕ, ಆಮೇಲೆ ಕಮ್ಯುನಿಕೇಶನ್ ಕಾರಕ, ಇವರೆಲ್ಲ ಮಲಗಿದ್ದಾರೆ 12ನೇ ಮನೆಯಲ್ಲಿ. ಸೊ ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು, ಅದ್ರಲ್ಲಿ ಕುಟುಂಬದಲ್ಲಿ ಏನ್ ಬೇಡ, ಸುಮ್ಮನಿದ್ದು ಬಿಡಿ. ಇವತ್ತು ಅಡ್ವೈಸ್ ಮಾಡಕ್ ಹೋಗ್ಬಿಡಿ, ಪುಗುಸಟ್ಟೆ ಅಡ್ವೈಸ್ ಮಾಡಬಾರ್ದು. ಪುಗುಸಟ್ಟೆ ಅಡ್ವೈಸ್ ನೀವು ನಂಬಲ್ಲ. ಇಲ್ಲಿ ನಮ್ಮ ಕೋರ್ಟಲ್ಲಿ ಲಾಯರ್ಗಳಿದ್ದಾರೆ, ಹೋಗಿ ಸೆಷನ್ ಕೋರ್ಟು, ಚಿಕ್ಕ ಕೋರ್ಟು ಎಲ್ಲ ಕಡೆ ಇದ್ದಾರೆ. ಅಲ್ಲೊಂದು ಅಡ್ವೈಸ್ ಕೇಳಿ 1,000 2,000 ತಗೋತಾರೆ. ನಿಮಗ್ ತಾಕತ್ತಿದ್ರೆ ಕಪಿಲ್ ಸಿಬ್ಬಲ್ ಹತ್ರ ಹೋಗಿ ಕೇಳಿ. ಅಭಿಷೇಕ್ ಸಿಂಘ್ವಿ ಅಂತಿದ್ದಾರೆ, ನಮ್ಮ ಭಾರತದ ಅತ್ಯುನ್ನತ ನ್ಯಾಯಾಂಗ ಇಲಾಖೆಯ ತುಂಬಾ ದೊಡ್ಡ ವಕೀಲರು. ನೀವು ಒಂದು ಅಡ್ವೈಸ್ ಹೋಗಿ ಕೇಳಿ, 1 ನಿಮಿಷಕ್ಕೆ ಇಟ್ಸ್ ಕೌಂಟಿಂಗ್ ಲ್ಯಾಕ್ಸ್ ಆರ್ ಕ್ರೋರ್ಸ್, ಲಕ್ಷಗಟ್ಲೆ. 1 ನಿಮಿಷಕ್ಕೆ 1 ಲಕ್ಷದಿಂದ 10 ಲಕ್ಷದವರೆಗೂ ಫೀಸ್. 1 ನಿಮಿಷಕ್ಕೆ. ಇವರು ಲಾಯರೇ ಅಲ್ವಾ? ಇವರು ಲಾಯರೇ ಅಲ್ವಾ? ಅವ್ರೇನ್ ಹೇಳ್ತಾರೆ ಗೊತ್ತಾ? ಯಾಕೆ ಇವ್ರು ತಗೊಳ್ಬಾರ್ದು, ಇವರು ತಗೋಬಾರ್ದು? ಕಡಿಮೆ ಅಂದ್ರು 30ರಿಂದ 40 ವರ್ಷ ಅನುಭವ ಮಕ್ಕಳೇ. ರಾತ್ರಿ ಹಗಲು ಆ ವಿದ್ಯೆನ ಅರಿದು ಕೊಡ್ತಿದ್ದಾರೆ. ಆ ಅನುಭವಕ್ಕೆ ಕೊಡ್ಬೇಕು. ಆ ಅನುಭವಕ್ಕೆ ಅವ್ರ ಪಕ್ಕ ಇರುತ್ತೆ ಅವ್ರದ್ದು. ಮಾಡೋಕ್ ಮೊದಲು ಅಂಥವ್ರನ್ನ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋಟಿಗಟ್ಲೆ ಫೀಸ್ ಕೊಟ್ಟು ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಕೋಟಿಗಟ್ಲೆ, ಸುಮ್ಮನೆ ಅಲ್ಲ. ನೀವು ಹೋಗಿ ನೋಡಿ ಅವ್ರ ಇನ್ಕಮ್ ಟ್ಯಾಕ್ಸ್ ಅನೌನ್ಸ್ಮೆಂಟ್. ಯಾವತ್ತಾದ್ರೂ ಆಯ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಕಡೆ ಹೋಗಿ ಅಲ್ಲಿ ಒಮ್ಮೆ ಆ ಕಾರ್ಗಳ ಸೆಕ್ಷನ್ ಒಮ್ಮೆ ಹೋಗಿ ನೋಡಿ. ಒಂದೊಂದು ಹೈಟೆಕ್ ಕಾರ್ಗಳು ನೀವು ನೋಡ್ತೀರ, ಬಿಗ್ ಕಾರ್ಗಳು. ಯಾವ ಕಾರು 3 ಕೋಟಿ ಕೆಳಗಡೆ ಇಲ್ಲ. ಅಂತ ವಕೀಲರು, ಅವ್ರಿಗೆ ಅಸಿಸ್ಟೆಂಟ್ಸ್ ನೋಡ್ಬೇಕು. ಒಬ್ಬೊಬ್ಬರಿಗೆ 10ರಿಂದ 100 ಜನ ಇರ್ತಾರೆ. ಅವ್ರ ಕೆಲಸವೇ ಅದು. ಯೋಚನೆ ಮಾಡಿ ನೋಡಿ, 30ರಿಂದ 40 ವರ್ಷ ಆ ಅನುಭವಕ್ಕೆ ಫೀಸ್. ಅದು ಸೇಮ್ ಅಡ್ವೈಸೇ ಕೊಡೋದು ಅವರು. ಇವ್ರು ಕೊಡೋದು 1,000 2,000 ಅದೇ. ಬಟ್ ಇವರಿಗೆ ಅನುಭವದ ಕೊರತೆ. ಆ ಅನುಭವ ದೊಡ್ಡದು. ಎಷ್ಟು ಟೈಮ್ ಫ್ರೇಮ್ ನಲ್ಲಿ ಮುಗಿಸ್ಬೋದು ಅಂತ ಕೂಡ ಕೊಡ್ತಾರೆ. ಪುಗುಸಟ್ಟೆ ಕೊಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ನಮಗೆ ಪುಗುಸಟ್ಟೆ ಕೊಡುವುದಿಲ್ಲ ಅಡ್ವೈಸ್ ಯಾರು. ಯಾಕೆ ಇವ್ರು ಲಕ್ಷ ತಗೋಬೇಕು, ಕೋಟಿ ತಗೋಬೇಕು, ಇವ್ರು ಬರೀ 1,000 ತಗೋಬೇಕು? ಯೋಚನೆ ಮಾಡಿ ನೋಡಿ. ಅನುಭವಸ್ತ್ರ ಹೋದ್ರೆ ನಿಮ್ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡೋ ಅಂತ ಒಂದು ಚೆಕ್ಮೇಟ್ ಇಟ್ಕೊಳ್ತಾರೆ. ಅಷ್ಟು ಕೇಸ್ಗಳು ನೋಡಿದ್ದಾರೆ, ಅಷ್ಟು ಹಿರಿಯರನ್ನ ನೋಡಿದ್ದಾರೆ, ಅಷ್ಟು ಒಂದು ಲಿಟ್ರೇಚರ್. ಹಾಗೆ ಡಾಕ್ಟರ್ ಕೂಡ ಅಷ್ಟೇ. ಒಂದು ನಾರ್ಮಲ್ ಡಾಕ್ಟರ್ ಹತ್ರ ಹೋಗಿ 100, 200, 500 ರೂಪಾಯಿ ಕೂಡ ತಗೋತಾರೆ. ತುಂಬಾ ಒಂದು ಸೀನಿಯರ್ ಡಾಕ್ಟರ್, ಎಕ್ಸ್ಪರ್ಟಿಗೆ ಆ ಡಾಕ್ಟರ್ ಬರಬೇಕು ಅಂದ್ರೆ ಕೆಲವು ಡಾಕ್ಟರ್ಗಳು ಮಿನಿಮಮ್ 5 ಲಕ್ಷ ವಿಸಿಟ್ ಅಂಡ್ ಚೆಕಿಂಗ್ ಹಿಂಗ್ ನೋಡ್ಲಿಕ್ಕೆ ಮಿನಿಮಮ್ ಈ ರೀತಿ ಈ ತರ ಎತ್ತಿ ರಿಪೋರ್ಟ್ ಚೆಕ್ ಮಾಡ್ಲಿಕ್ಕೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ನಂಬ್ತೀರಾ? ಇದಾರೆ, ಹೌದು, ಸತ್ಯ. ಅನುಭವ ಪುಗುಸಟ್ಟೆ ಕೊಡಲ್ಲ. ಸೊ ಇವತ್ತು ಮಿಥುನ ರಾಶಿ, ಮುಖ್ಯವಾಗಿ ಸಿಂಹ ರಾಶಿ ಪುಗುಸಟ್ಟೆ ಕೊಡಬೇಡಿ. ನೇರ ಹೇಳ್ತಿದ್ದಾರೆ. ನಿಮ್ಮ ಅನುಭವ ದೊಡ್ಡದು, ನಿಮ್ಮ ಜ್ಞಾನ ದೊಡ್ಡದು. ಸಿಂಹ ರಾಶಿಯವ್ರು ನಮ್ಮ ಪಕ್ಕದಲ್ಲಿದ್ರೆ ಅರ್ಧ ಗೆದ್ದಾಗೆ. ಬಲ ಅವರು, ತಂದೆ ತರ ಅವರು. ಕುಸಿದಾಗ ತಂದೆ ಇರಬೇಕು, ಧೈರ್ಯ ಕುಸಿದಾಗ ಸಿಂಹರಾಶಿಯವ್ರ ಪಕ್ಕದಲ್ಲಿದ್ರೆ ಸಾಕು. ಯಾವನವನು ಅಂತಾರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು, ನನ್ನನ್ನು ದಾಟಿ ಬಂದ್ರು ಅಂತಾರೆ. ಸತ್ಯವಾಗ್ಲು ಸಾಚ್ ಪವರ್. ಬೈ ಬರ್ತ್ ಅವರ್ ಲಾಯರು, ಬೈ ಬರ್ತ್ ಅವರ್ ಜಡ್ಜು, ಬೈ ಬರ್ತ್ ಅವರ್ ಪೊಲೀಸು, ಬೈ ಬರ್ತ್ ಅವ್ರ ಒಂದು ದೊರೆ. ಅಂಥದ್ದೊಂದು ಫೋರ್ಸ್. ನಿಮ್ಮ ಅಡ್ವೈಸ್ ನ ಬೇರೆಯವ್ರಿಗೆ ಉಪಯೋಗ ಇದೆ, ನಿಮ್ಮ ಮನೆಯವ್ರಿಗೆಲ್ಲ ಸುಮ್ಮನಿದ್ದು ಬಿಡಿ. ಜಸ್ಟ್ ಪೀಸ್ಫುಲ್. ಕನ್ಯಾ ರಾಶಿ, ಲಾಭಂ ಸೂಪರ್. ಆದ್ರೆ ನಿಮಗ್ ನೀವು ಫೇಲ್ಯೂರ್ ಆಗ್ಬಿಡ್ತೀರಿ. 4-5 ಕಲಬೆರಕೆ ಮಾಡ್ಕೊಂಡ್ಬಿಡ್ತೀರಿ, ಕಿಚಡಿ ಮಾಡಿ ಇಟ್ಕೊಬಿಡ್ತೀರಿ. ಎಚ್ಚರಿಕೆ. ಯಾಕಂದ್ರೆ ಚಂದ್ರ ಕುಳಿತಿರೋದು, ಲಾಭಾಧಿಪತಿ ಚೆನ್ನಾಗಿದೆ. ಇದನ್ನ ಏನ್ ಮಾಡೋದು ಅಂತ, ರಾಂಗ್ ಪ್ಲೇಸ್, ರಾಂಗ್ ಇನ್ವೆಸ್ಟ್ಮೆಂಟ್, ಬಡ್ಡಿ ಕೊಟ್ಬಿಡೋದು, 2% 3% ಕೊಡ್ತಾನೆ ಅಂತ ಕೊಟ್ಬಿಡೋದು, ಇಂಥದ್ದು ಮಾಡ್ಕೊಬಿಡ್ತೀರಿ. ಇವತ್ತು ಲಾಭದ ದಿನ. ಯಾವ ಕೆಲಸ ಕಾರ್ಯ ಆದ್ರೂ ಅತ್ಯದ್ಭುತ. ತಗೊಂಡೊಟ್ಟು ರಾಂಗ್ ಪೀಪಲ್ ಕೈಯಲ್ಲಿ ಕೊಟ್ಟು ಬಿಡ್ತೀರಿ. ನೋಡ್ಕೊಂಡು ಹೆಜ್ಜೆ ಇಡಿ. ಫ್ಯಾಂಟಾಸ್ಟಿಕ್. ತುಲಾ ರಾಶಿ, ಉದ್ಯೋಗದಲ್ಲಿ ಸೂಪರ್. ಖರ್ಚುಗಳು ಸ್ವಲ್ಪ ಜಾಸ್ತಿ.
ತಾಯಿ ವಿಚಾರದಲ್ಲಿ ಒಂಚೂರು ತಳಮಳ, ಮಾನಸಿಕ ರೋಗಿಗಳಿಗೆ ಒಂಚೂರು ತಳಮಳ. ಚಂದ್ರ 12ನೇ ಮನೆಯಲ್ಲಿದ್ದಾಗ ಇನ್ನಷ್ಟು ಒಂಥರ ಮನಸ್ಸು ಕೆದಕೋದು ಸ್ವಲ್ಪ ಜಾಸ್ತಿ. ಅದರಲ್ಲೂ ಹಸ್ತ ನಕ್ಷತ್ರ ಜಾಗ್ರತೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್. ಭಾಗ್ಯದಲ್ಲಿ ಗುರು, ಶುಕ್ರ, ಬುಧ, ಲಾಭದಲ್ಲಿ ಚಂದ್ರ, ಹಸ್ತ ನಕ್ಷತ್ರ ಸ್ವಂತ ಭಾಗ್ಯ ನಕ್ಷತ್ರ. ಇವತ್ತೇನಾದ್ರೂ ಸ್ವೀಟ್ನೆಸ್ ಸಿಗಲೇಬೇಕು, ಸ್ವೀಟ್ ತಿನ್ಲೇಬೇಕು ಅಂಥದ್ದೊಂದು ದಿನ. ಏನಾದ್ರೂ ಹೆಜ್ಜೆ ಇಟ್ರೆ ಯಾವ ಕೆಲಸ ಆದರೂ. ಇವತ್ತು ನೀವೇನಾದ್ರೂ ಒಂದು ಗಿಡ ನೆಟ್ ನೋಡಿ, ಹಾಲು ಕುದಾಗುತ್ತೆ. ಇವತ್ತು ಯಾರಿಗಾದ್ರೂ ದಾನ ಮಾಡಿ ನೋಡಿ 10 ಪೆಟ್ಟು. ಇವತ್ತೇನಾದ್ರೂ ಕೆಲಸ ಮಾಡಿ ನೋಡಿ 10 ಪೆಟ್ಟು. ಆ ತರದ ಒಂದು ಯೋಗದ ಅತ್ಯದ್ಭುತ ಮಂಗಳವಾರ ಬೇರೆ ವೃಶ್ಚಿಕ ರಾಶಿಗೆ ಮಂಗಳಕರ, ಫ್ಯಾಂಟಾಸ್ಟಿಕ್. ನೋಡಿ ಧನುಸು ರಾಶಿಗೆ ಉದ್ಯೋಗದಲ್ಲಿ ಒಂದ್ ಸ್ವಲ್ಪ ತಳಮಳ. ಈ ಲಂಚ ತಗೊಂಡಿರೋರು ಮುಳುಗೋಗ್ತೀರಿ. ಸಿಕ್ಕಾಬಟ್ಟೆ ಲೋಕಾಯುಕ್ತ ಇನ್ನು ಮೇಲೆ ನೆನ್ಪಿಟ್ಕೊಳ್ಳಿ, ದೇ ವಿಲ್ ಹಂಟ್ ಯು ಡೌನ್. ನಮ್ಮ ಸರ್ಕಾರ, ನಮ್ಮ ದೊರೆ ಅವ್ರು ಫುಲ್ ಇನ್ನೊಂದಷ್ಟು 100 ಜನ ಸಿಬ್ಬಂದಿ, 1000 ಜನ ಸಿಬ್ಬಂದಿ ಕೊಟ್ಬಿಟ್ಟು ಸರ್ ರೈಡ್ ಮಾಡಿ, ಕಡಿಮೆ ಅಂದರು ಈ ಒಂದು 700 ದಿನ ಇದೆ, 600 ದಿನ ಅಂತಲೇ ಇಟ್ಕೊಳ್ಳ. ನನಗದೆಲ್ಲ ಗೊತ್ತಿಲ್ಲ. ದಿನಕ್ಕೊಂದು 100 ಕೋಟಿ ರೈಡ್ ಮಾಡಿ ಕೊಟ್ಟುಬಿಡಿ, ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಒಂದು ದಿನಕ್ಕೆ 100 ಕೋಟಿ ಅಂತ ಹೇಳಿದ್ರೆ ಇನ್ನಿರೋ 600 ದಿನಕ್ಕೆ ಎಷ್ಟು ದುಡ್ಡನ್ನ ಇದು ಮಾಡ್ಬೋದು. ಹೌದು, ಅವ್ರ ಕಡೆಗೆ ಕಾರ್ಯಪಡೆ ಒಂದು 1000 ಜನ ಕೊಟ್ಬಿಡ್ಲಿ, ದಿನಕ್ಕೆ ಕಡಿಮೆ ಅಂದ್ರೆ 1000 ಕೋಟಿ ರೈಡ್ ಮಾಡ್ಬೋದು. ಅವ್ರು ಸರ್ಕಾರ ಮುಟ್ಟುಗೋಲು, ನೀನ್ ಕೋರ್ಟಲ್ಲಿ ವಾದಿಸ್ಕೋ, ಅಲ್ಲಿವರೆಗೂ ನೋಡೋಣ. ಗೋಲ್ಡು, ಕ್ಯಾಶು, ಇನ್ನೊಂದು ಆಸ್ತಿ ಪಾಸ್ತಿ ಅನ್ನತಕ್ಕಂಥದ್ದು ನಾನು ಹೇಳ್ಕೊಡ್ತಿದ್ದೇನೆ. ಗುರು ಅಷ್ಟಮ ಅಲ್ವಾ, ಚಂದ್ರ ಅಲ್ಲಿ ಕೂತಿದ್ದಾನಲ್ವಾ, ಸೊ ಅದಕ್ಕೆ ಹೇಳ್ಕೊಡ್ತಿದ್ದೇನೆ. ನೀವು ಮಾಡಿ ನೋಡಿ ದೊರೆ ಸಾಹೇಬ್ರೆ, ಗೌರ್ಮೆಂಟ್ ದನ ಇಲ್ಲ, ದುಡ್ಡಿಲ್ಲ ಅಂತಿದ್ರಲ್ಲ, ನೋಡಿ ಇವಾಗ ಹೆಂಗ್ ಬರುತ್ತೆ ಅಂತ. ದಿನಕ್ಕೆ 100 ಕೋಟಿ ಎಂದರೆ 10 ದಿನಕ್ಕೆ 1000 ಕೋಟಿ, 100 ದಿನಕ್ಕೆ ಲೆಕ್ಕ ಹಾಕೊಳ್ಳಿ 10,000 ಕೋಟಿ, 60,000 ಕೋಟಿ ಬಂದ್ಬಿಡ್ತು ಸರ್. ದುಡ್ಡಿಲ್ಲ 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 ಅಂತಿದ್ದೀರಲ್ವಾ ನೀವು, ನೋಡಿ ಇನ್ನೂ ಎತ್ತಬಹುದು. 60,000 ಏನೂ ಇಲ್ಲ, 6 ಲಕ್ಷ ಕೋಟಿ ಎತ್ತಬಹುದು. ನೀವು ಒಂದು 10,000 ಜನನ ಹಾಕ್ಬಿಟ್ಟು ನೀವು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಒಂದು ನಂಬರ್ ಕೊಟ್ಬಿಟ್ಟು ಲೋಕಾಯುಕ್ತನ ಇಟ್ಬಿಟ್ಟು ರೈಡ್ ಇಂದ ರೈಡ್ ಎಲ್ಲ IT-ಗೆ ಅಂತ ಒಂದು ಟೀಮ್ ಇಟ್ಬಿಟ್ಟು ಆ ಡೇಟಾನ ತೆಗೆದು, ಟ್ರಾನ್ಸಾಕ್ಷನ್ ತೆಗೆದು, ಆಸ್ತಿ ತೆಗೆದು, ಪಾಸ್ತಿ ತೆಗೆದು, ಕಾರುಗಳ ತೆಗೆದು, ಜಮೀನ್ ತೆಗೆದು, ಯಾವ್ಯಾವ ಅಧಿಕಾರಿ ಅವ್ರ ಸುತ್ತ ಮುತ್ತ ಬಂಧು ಬಳಗ, ಅಕ್ಕ ತಂಗಿ ತಮ್ಮ ಅಣ್ಣ ಇದೆಲ್ಲ ತೆಗೆದು, ಮುಖ್ಯವಾಗಿ BDA ಕೈ ಹಿಡಿ ಸರ್. ಸ್ವಲ್ಪ ಕೇಳ್ಕೊತಿದ್ದೀವಿ, KDB ಲ್ಯಾಂಡ್ಗಳಿಗೆ ಅಂತ ಒಂದು ಸ್ಥಾನಕ್ಕೆ ಇಡಿ ಸರ್. BMRCL, GBA, ನೀರಾವರಿ ಇಲಾಖೆ ಇದಾವೆ ಸರ್. ನೀವು ನೋಡಿ ದೊರೆ ಸಾಹೇಬ್ರು, ಲೋಕಾಯುಕ್ತ ಕೊಟ್ಬಿಡಿ ಸರ್. ನೀವಿಲ್ಲ ದುಡ್ಡು ಅಂತಿದ್ದೀರಲ್ವಾ, ಹಂಚಿ ಆಮೇಲೆ ಇದನ್ನ ಪಬ್ಲಿಕ್ ಬೇರೆ ರೀತಿನಲ್ಲಿ ಕೊಡಿ ನೀವು. ನಿರುದ್ಯೋಗ ಭಕ್ಷ್ಯ ಅಂತ ಹೇಳ್ಬಿಟ್ಟು ಏನು 16 ಲಕ್ಷ ಜನ ಪಿಂಚಣಿ ಏನೋ ಬರ್ತಿಲ್ಲ ಅಂತೆ, ಕೊಡ್ಲಿಕ್ಕೆ ಕಾಸಿಲ್ವಾ, ಇನ್ನೊಂದ ತೊಂದರೆಗಳ ಬೇರೆ ರೀತಿಯ ಒಂದು ಕಾನೂನಾತ್ಮಕ ಬೇರೆನೋ ಏನೋ ವಾಟ್ ಎವರ್. ನೋಡಿ ಸರ್, ನನ್ಗನ್ಸಿದ್ದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಅಲ್ಲ, ಈ ವೇದಿಕೆಯಲ್ಲಿ ಕೇಳ್ಕೊತಿದ್ದೇನೆ. ಈ ತರದನ್ನ ಯಾರಾದ್ರೂ ಅಧಿಕಾರಿಗಳು ನೋಡ್ತಿದ್ರೆ ಈ ತರದ್ ಮಾಡಿ, ದುಡ್ಡಿಲ್ಲ ಅಂತೀರಲ್ವಾ, ಅದನ್ನ ಏನೋ ಒಂದು ಮಾಡಿ. ನಿರುದ್ಯೋಗ ಭಕ್ಷ್ಯ ಒಂದು 10,000 ಕೊಡಿ ಯುವಕರಿಗೆ. ಇನ್ನು ಕರ್ನಾಟಕದಲ್ಲಿ ಒಂದು 31 ಜಿಲ್ಲೆ ಇದೆ ಅಲ್ವಾ, ಒಂದು ದೊಡ್ಡ ಹೈಟೆಕ್ ಆಸ್ಪತ್ರೆ ಕಟ್ಬಿಡಿ, ಫ್ರೀ ಟ್ರೀಟ್ಮೆಂಟ್ ಅಂತ ನೀವು ದೇವರಾಗ್ಬಿಡ್ತೀರಿ. ಇನ್ನೊಂದು ಹೊರ ರಾಜ್ಯದಿಂದೆಲ್ಲ ಎಕ್ಸ್ಟ್ರಾ ಫೀಸ್ ಕೊಟ್ಬಿಟ್ಟು ಡಾಕ್ಟರ್ಗಳು 1,000 ಜನ ಕರ್ಕೊಬಂದು ಇದ್ ಮಾಡ್ಬಿಡಿ. ಇಂಥ ಸಾವುಗಳನ್ನ ತಪ್ಪಿಸ್ಬೋದು. ಪ್ರೆಷರ್, ಡಾಕ್ಟರ್ಗಳಿಗೂ ಪ್ರೆಷರ್ ಕಡಿಮೆ ಮಾಡ್ಬೋದು, ಹೌದಲ್ವಾ? ನೋಡಿ ಸರ್, ದಶಮದಲ್ಲಿ ಚಂದ್ರ, ಬುಧನ ಮನೆಯಲ್ಲಿ ಚಂದ್ರನ ಮನೆಯಿಂದ ಬುಧ ಲಾಭದಲ್ಲಿ, ಗುರು ಬೇರೆ ಇದ್ದಾನೆ. ಸೊ ಧನುಸು ರಾಶಿ ಸ್ವಲ್ಪ ಅನ್ಯಾಯ ಮಾಡಿದವ್ರು ಬರೇ ಉಂಟು. ನ್ಯಾಯ ಧರ್ಮ ಅಂತ ಹೋಗೋರಿಗೆ ಸೂಪರ್ಬ್ ಡೇ. ಮಕರ ರಾಶಿ ಅವರಿಗೆ ಪಾಲುದಾರಿಕೆ, ಸ್ನೇಹಿತರು, ಬಂಧುಗಳು, ಆತ್ಮೀಯರು, ಸಂಗಾತಿ, ಕೂಡೋದು, ತಗೊಳ್ಳೋದು, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಡೇ, ಚೆನ್ನಾಗಿದೆ. ಕುಂಭರಾಶಿ ಒಂಚೂರು ತಳಮಳ, ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಅಷ್ಟಮ ಅಲ್ವಾ, ಬಟ್ ವಿಪರೀತ ರಾಜಯೋಗ. ಅಷ್ಟಮಾಧಿಪತಿ ಷಷ್ಠ ಸ್ಥಾನಕ್ಕೆ ಬಂದಾಗ
ಸೂಪರ್ಬ್ ಆಗಿ ನಡೆಯುತ್ತೆ. ಕೆಲಸ ಕಾರ್ಯ ವ್ಯವಸ್ಥೆಗಳು, ನಿಮ್ ಬುದ್ಧಿವಂತಿಕೆ ಬೇರೆಯವರಿಗೆ, ನಿಮ್ ಗೈಡೆನ್ಸ್ ಬೇರೆಯವರಿಗೆ, ನಿಮ್ ಜ್ಞಾನ ಬೇರೆಯವರಿಗೆ, ಅಂಥದೊಂದು ಮಾರ್ಗದರ್ಶನದ ಅದ್ಭುತವಾಗಿರ್ತಕ್ಕಂಥ ದಿನ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಮೆಡಿಕಲ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್, ನಿಮ್ ಗೈಡೆನ್ಸ್ ಎಲ್ರಿಗೂ. ಬಟ್ ಯಾಕೋ ನಿಮ್ ಜೇಬ್ ತೂತು, ನಿಮ್ ಬನೀನ್ ತೂತು, ಆ ಕಡೆ ಎಲ್ಲೋ ಒಂದ್ ಮನ್ಸಿಗೆ ನೋವು, ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಸಂಗಾತಿ ವಿಚಾರ ಇರುತ್ತೆ. ಇದನ್ನ ನೋಡ್ಕೊಂಡು ಈ ಯಾವ್ದು ಸಕ್ಸಸ್ ಇದೆಯೋ, ಜಾಸ್ತಿ ಬಲ ಇದೆಯೋ, ತಕ್ಕಡಿ ಯಾವ್ದು ತುಂಬಿದೆಯೋ ಅದನ್ನ ನೋಡಿ, ಇಲ್ದಿದ್ರ ಕಡೆ ಹೋಗ್ಬೇಡಿ. ಇನ್ ಮೀನ ರಾಶಿ ಬೋಧವೇ, ಕೊಡೋದು ತಗೊಳ್ಳೋದು ಮಾಡೋದು, ಆತ್ಮೀಯತೆ, ಫ್ರೆಂಡ್ಶಿಪ್, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಬುಧ, ಗುರು, ಶುಕ್ರ, ಮೀನ ರಾಶಿಯವರಿಗೆ ಪಂಚಮಾಧಿಪತಿ ಸಪ್ತಮ, ಗೌರವ ಮಕ್ಕಳಿಂದ. ಸಪ್ತಮಾಧಿಪತಿ ಪಂಚಮ, ಸಂಗಾತಿ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಪ್ರೀತಿ, ಪ್ರೇಮ, ಗೆಳೆತನ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಏನಿಲ್ಲ ಅಂತ ಹೇಳಿ. ಅಮೇಜಿಂಗ್. ನಿಮಗೂ ಅಷ್ಟೇ. ಚಂದ್ರ ಸ್ವನಕ್ಷತ್ರ, ಆ ಬುಧ ಬೇರೆ ವಿಶೇಷವಾಗಿ ಬಂದು ಕುಳಿತಿದ್ದಾನೆ ನಿಮಗೆ. ಪಂಚಮದಲ್ಲಿ ಕುಳಿತು ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು. ಗುರುಸಾರದಲ್ಲೇ ಮಕ್ಕಳಿಲ್ದವ್ರಿಗೆ ಮಕ್ಕಳ ಯೋಗ, ಮನೆ ಇಲ್ದವ್ರಿಗೆ ಮನೆ ಯೋಗ, ಗೌರವ ಇಲ್ದವ್ರಿಗೆ ಪದವಿ ಯೋಗ, ಗೌರವ ಯೋಗ, ಸನ್ಮಾನ ಯೋಗ, ಇವೆಲ್ಲವೂ ಇರ್ತಕ್ಕಂಥದ್ದು. ನ್ಯಾಯ ಧರ್ಮ ಅನ್ನೋದು ಉಕ್ಕಿ ಹರಿಯುತ್ತೆ, ಉಕ್ಕಿ ಹರಿಯುತ್ತೆ. ಬ್ಯೂಟಿಫುಲ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.